ಹಾಯ್ ಎವ್ರಿಬಡಿ ಆ್ಯಂಡ್ ವೆಲ್ಕಮ್ ಬ್ಯಾಕ್. ವಿಜಯ್ ಕೇಡಿ ಅವರು ನಮ್ಮ ದೇಶದ ಒಬ್ಬ ಫೇಮಸ್ ಇನ್ವೆಸ್ಟರ್. ಅವರು ಒಂದು ಕಡೆ ಹೇಳ್ತಾರೆ EPS ಇಸ್ ಲೈ, ಕ್ಯಾಶ್ ಫ್ಲೋ ಇಸ್ ದಿ ಟ್ರೂತ್ ಅಂತ. ಸೊ ಈ ಕ್ಯಾಶ್ ಫ್ಲೋ ಅಂದ್ರೆ ಏನು ಅನ್ನೋದನ್ನ ನಾವು ಇವತ್ತು ನೋಡೋಣ. ಕ್ಯಾಶ್ ಫ್ಲೋ ಅಂದ್ರೇನು? ಕ್ಯಾಶು ಹರಿದಾಡುತ್ತಿರುವುದು, ದುಡ್ಡು ಹರಿದಾಡ್ತಾ ಇರೋದು ಅಂತ. ಕಂಪನಿಯಲ್ಲಿ ಎಷ್ಟು ದುಡ್ಡು ಹರಿದಾಡ್ತಿದೆ ಅದನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಮಗೆ ತಿಳಿಸ್ಕೊಡತ್ತೆ. ಕ್ಯಾಶ್ ಫ್ಲೋ ಲಿಟ್ರಲಿ ಮೀನ್ಸ್ ದ ಕ್ಯಾಶ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ದ ಕಂಪನಿ. ನಾನು ನಿಮ್ಗೆ ಹೇಳಿದ್ದೆ, ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಸ್ಟೇಟ್ಮೆಂಟ್ ಇದೆಲ್ಲ ಪ್ರಿಪೇರ್ ಆಗೋದು ಅಕ್ರೂವಲ್ ಪ್ರಿನ್ಸಿಪಲ್ ಇಂದ ಅಂತ. ಒಂದು ಸಲ ಟ್ರಾನ್ಸಾಕ್ಷನ್ ಆದರೆ ಮುಗೀತು, ಸೇಲ್ಸ್ ಅಂತ ರೆಕಾರ್ಡ್ ಮಾಡಿಬಿಡ್ತಾರೆ. ನಿನ್ನ ದುಡ್ಡನ್ನ ರಿಸೀವ್ ಮಾಡ್ಕೊಂಡಿದೆಯೋ ಇಲ್ವೋ ಅದು ಸೆಕೆಂಡರಿ, ಬಟ್ ಒಂದ್ಸಲ ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ನಿನ್ನ ಸೇಲ್ಸ್ನ ರೆಕಾರ್ಡ್ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಿನ್ನ ಕಂಪನಿಯಲ್ಲಿ ಎಷ್ಟು ದುಡ್ಡಿದೆ ಅಂತ ನೀಟಾಗಿ ತೋರಿಸ್ಬಿಡುತ್ತೆ. ದುಡ್ಡು ಜಾಸ್ತಿ ಇದ್ದಷ್ಟು ಕಂಪ್ನಿಗೆ ಏನಾದರೂ ಎಡವಟ್ ಆದರೆ, ಕ್ರೈಸಿಸ್ ಬಂದರೆ ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ ಕಂಪ್ನಿಯವರು ಅಂತ ಅರ್ಥ. ಎಸ್ಪೆಷಲಿ ಈ ಥರ ಕೋವಿಡ್ ಸಿಚುವೇಶನ್ ಎಲ್ಲ ಬಂದಾಗ ಕ್ಯಾಶ್ ಫ್ಲೋ ಯಾವ ಕಂಪನಿ ಹತ್ರ ಕ್ಯಾಶ್ ಜಾಸ್ತಿ ಇತ್ತೋ ಆ ಕಂಪನಿಯೇ ಸರ್ವೈವ್ ಆಗಿತ್ತು. ನಾವು ಲೆಟ್ಸ್ ಸಿ, ದೆರ್ ಆರ್ 3 ಟೈಪ್ಸ್ ಇನ್ ಕ್ಯಾಶ್ ಫ್ಲೋಸ್. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸ್ ಆಕ್ಟಿವಿಟೀಸ್. ಇದ್ರ ಬಗ್ಗೆ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟಿ ಅಂದ್ರೇನು? ನಿಮ್ಮ ಕಂಪನಿಯ ಕೋರ್ ಬಿಸ್ನೆಸ್ ಏನಿದೆ ಅಲ್ಲ, ಆ ಕೋರ್ ಬಿಸ್ನೆಸ್ನಿಂದ ಎಷ್ಟು ದುಡ್ಡು ಬಂತು ಅದನ್ನು ನಮಗೆ ತೋರಿಸೋದು ಯಾವುದು? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, CFO ಅಂತ ಹೇಳ್ತಾರೆ. ಅಕಸ್ಮಾತ್ ನೀನು ಇನ್ವೆಸ್ಟ್ ಮಾಡಿ ದುಡ್ಡನ್ನು ಮಾಡಿದ್ದೆ, ಯಾವುದೋ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಅದರಿಂದ ದುಡ್ಡು ಬಂತು, ನೋ ಅದನ್ನು ಕನ್ಸಿಡರ್ ಮಾಡಲ್ಲ. ಬ್ಯಾಂಕ್ ಡೆಪಾಸಿಟ್ರೆ, ನೋ ಅದನ್ನು ಕನ್ಸಿಡರ್ ಮಾಡಲ್ಲ. ಬೇರೆ ಯಾವ ವಿಷಯನೂ ಕನ್ಸಿಡರ್ ಮಾಡಲ್ಲ. ಜಸ್ಟ್ ಆಪರೇಟಿಂಗ್ ಆಕ್ಟಿವಿಟಿಯಿಂದ ಎಷ್ಟು ದುಡ್ಡು ಬಂತು ಅದನ್ನು ಮಾತ್ರ ಕನ್ಸಿಡರ್ ಮಾಡೋದು CFOನಲ್ಲಿ. CFO ಇಸ್ ಕ್ಯಾಶ್ ಫ್ಲೋ ಫ್ರಮ್ ಕೋರ್ ಬಿಸ್ನೆಸ್. ಸೊ ಈ CFOಗೆ ಫಾರ್ಮುಲಾ ಏನು ಇಲ್ಲಿದೆ. ಇದರ ಡೀಟೇಲನ್ನು ನಾವು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸೊ ದಿಸ್ ಈಸ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಕ್ಯಾಸ್ಟ್ರಾಲ್ ಇಂಡಿಯಾ. ಕ್ಯಾಸ್ಟ್ರಾಲ್ ಇಂಡಿಯಾದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಮ್ಗೆ ಏನು ತೋರಿಸ್ತಾ ಇದೆ? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ತೋರಿಸ್ತಾ ಇದೆ. ಮೊದಲನೇದಾಗಿ ನೀವು ಒಂದು ವಿಷಯನ ಅರ್ಥ ಮಾಡ್ಕೊಂಬಿಡಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೇನು? ನಿನ್ನ ಕೋರ್ ಬಿಸ್ನೆಸ್ನಿಂದ ಎಷ್ಟು ದುಡ್ಡು ಹರಿದಾಡ್ತಾ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಆದರೂ ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು. ಮೊದಲನೇದಾಗಿ ನೀನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ತಗೊಂಡು ಅದಕ್ಕೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಯಾಕೆ? ದಿಸ್ ಈಸ್ ಕಾಲ್ಡ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್. ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಂದ್ರೇನು? ಈ ಎಕ್ಸ್ಪೆನ್ಸ್ಗೆ ನೀನು ಕ್ಯಾಶನ್ನು ಖರ್ಚು ಮಾಡಿಲ್ಲ. ಯಾಕೆ? ನಾನು ಆಗಲೇ ಹೇಳ್ದಂಗೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಅಂದರೆ ನೀನು ಯಾವುದೋ ಒಂದು ಯಂತ್ರವನ್ನು ತೊಗೊಂಡಿರ್ತೀಯ, ಒಂದು ಕಂಪ್ಯೂಟರ್ನ ತೊಗೊಂಡಿರ್ತೀಯ, ಅದಕ್ಕೆ ಮೊದಲೇ ಬಂಡವಾಳ ಹಾಕ್ಬಿಟ್ಟಿರ್ತೀಯ. ಬಟ್ ಅದನ್ನು ಯೂಸ್ ಮಾಡಿ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತಲ್ಲ. ಸೊ ಪ್ರತಿ ವರ್ಷ ನೀನು ಡಿಪ್ರಿಸಿಯೇಷನ್ ಅಂತ ಕ್ಲೈಮ್ ಮಾಡ್ಬೋದು, ವ್ಯಾಲ್ಯೂ ಕಡಿಮೆ ಆಗ್ತಿರೋದಕ್ಕೆ. ಸೊ ನೀನು ಮೊದಲನೇ ವರ್ಷ 20%, ಎರಡನೇ ವರ್ಷ 20%, ಹೀಗೆ 5 ವರ್ಷ ಕ್ಲೈಮ್ ಮಾಡಿದ್ರೆ ನಿನ್ನ ವ್ಯಾಲ್ಯೂ 0 ಆಗಿಬಿಡುತ್ತೆ, ನಿನ್ನ ಏನದು ಇಕ್ವಿಪ್ಮೆಂಟ್ನ ವ್ಯಾಲ್ಯೂ. ಸೊ ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತೀವಿ. ಇದಕ್ಕೆ ನೀನು ಈ ವರ್ಷ ದುಡ್ಡು ಕೊಡ್ತಿಲ್ವಲ್ಲ, ನೀನು ಯಾವಾಗ ಇದನ್ನು ಪರ್ಚೇಸ್ ಮಾಡ್ದೋ ಆಗಲೇ ಎಂಟೈರ್ ದುಡ್ಡು ಕೊಟ್ಬಿಟ್ಟಿದೆ. ಆದ್ದರಿಂದ ದಿಸ್ ಇಸ್ ಕಾಲ್ಡ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್. ಸೊ ನಾನ್ ಕ್ಯಾಶ್ ಎಕ್ಸ್ಪೆನ್ಸನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಎಷ್ಟು ಆ್ಯಡ್ ಮಾಡಿದ್ದಾರೆ? 86 crores ಆ್ಯಡ್ ಮಾಡಿದ್ದಾರೆ. ಸೊ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಸೊ ನಾವೇನು ಮಾಡಿದ್ವಿ? ಈಗ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಿದ್ವಿ. ಅದಾದ ನಂತರ ಲಾಸ್ ಆನ್ ಡಿಸ್ಪೋಸಲ್, ರೈಟ್ ಆಫ್ ಪ್ರಾಪರ್ಟಿ, ಪ್ಲಾಂಟ್ ಇಕ್ವಿಪ್ಮೆಂಟ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ನಿನಗೆ ಪ್ರಾಪರ್ಟಿಯನ್ನು ಮಾರಿ ಏನಾದರೂ ಪ್ರಾಫಿಟ್ ಬಂದಿದ್ರೆ ಅದನ್ನು ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು, ಅಂದರೆ ಕಳಿಬೇಕು. ಅಕಸ್ಮಾತ್ ಏನಾದರೂ ಲಾಸ್ ಆಗಿದ್ರೆ ನೀನು ಅದನ್ನು ಆ್ಯಡ್ ಮಾಡಬೇಕು. ಬಿಕಾಸ್ ನೀನು ಪ್ರಾಪರ್ಟಿಯನ್ನು ಮಾರಿ ಬಂದಿರುವ ದುಡ್ಡು ನಿನ್ನ ಆಪರೇಟಿಂಗ್ ಇನ್ಕಮ್ ಅಲ್ವಲ್ಲ. ಇವನ್ ಲಾಸ್ ಆದರೆ ಸಹ ಅದು ನಿನ್ನ ಆಪರೇಷನ್ಸ್ನಿಂದ ಆಗಿದ್ದಲ್ವಲ್ಲ. ನೀನೇನೋ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದೆ, ಯಾವುದೋ ಲ್ಯಾಂಡ್ ತೊಗೊಂಡೆ, ಅದು ಲಾಸ್ ಆಯಿತು, ಬಟ್ ಅದು ನಿನ್ನ ಕೋರ್ ಬಿಸ್ನೆಸ್ಸಿಂದ ಆಗಿಲ್ವಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಲಾಸ್ ಆದರೆ ಅದನ್ನು ಆ್ಯಡ್ ಮಾಡಬೇಕು, ಪ್ರಾಫಿಟ್ ಬಂದರೆ ಅದನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್, ಇಂಪೇರ್ಮೆಂಟ್ ಆನ್ ಪ್ರಾಪರ್ಟಿ, ಪ್ಲಾಂಟ್ ಇಕ್ವಿಪ್ಮೆಂಟ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಪೇರ್ಮೆಂಟ್ ಅಂದರೆ ಆ್ಯಕ್ಚುಲಿ ಪ್ರಾಪರ್ಟಿದು ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಒಂದಿರುತ್ತೆ, ಬಟ್ ಆ್ಯಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಕಡಿಮೆ ಆಗಿಬಿಟ್ಟಿರುತ್ತೆ ಸಮ್ಟೈಮ್. ಆ ಥರದ ವಿಷಯವನ್ನು ಇಂಪೇರ್ಮೆಂಟ್ ಅಂತಾರೆ. ಇದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅವ್ರು ಅದನ್ನು ಏನು ಮಾಡಿದ್ದಾರೆ? ಆ್ಯಡ್ ಮಾಡಿದ್ದಾರೆ. ಒಂದು ನೆನ್ಪಿಟ್ಕೊಳ್ಳಿ, ಬ್ರ್ಯಾಕೆಟ್ನಲ್ಲಿರೋದೆಲ್ಲ ಕಳೆದಿರೋದು, ಬ್ರ್ಯಾಕೆಟ್ನಲ್ಲಿ ಇಲ್ದಲ್ಲೇ ಇರೋದನ್ನೆಲ್ಲ ಆ್ಯಡ್ ಮಾಡಿರೋದು. ಅದಾದ ನಂತರ ಅಲೋಯನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ರಿಟರ್ನ್ ಬ್ಯಾಕ್, ಅಂದರೆ ಸಾಲ ಕೊಟ್ಟಿರ್ತಾರೆ ಯಾರಿಗೋ,
ಅದು ವಾಪಸ್ ಬರೋ ಡೌಟ್ ಇದೆ, ಆ ತರಹದ ಸಾಲವನ್ನು ಮೈನಸ್ ಮಾಡಬೇಕು. ಬಿಕಾಸ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡುವಾಗ ಇದನ್ನು ಲಾಸ್ ಅಂತ ತೆಗೆದುಬಿಟ್ಟಿದ್ವಿ. ಬಟ್ ಈ ಲಾಸ್ನ ಎಲ್ಲಿಂದ ತೆಗೆದ್ವಿ? ನಮ್ಮ ಬಿಸ್ನೆಸ್ನಲ್ಲಿ ಜನರೇಟ್ ಆಯ್ತಲ್ಲ ಕ್ಯಾಶು, ಅದರಿಂದ ತೆಗೆದ್ವಿ. ಸೊ ಕ್ಯಾಶ್ ಜನರೇಟ್ ಆಗಿದ್ದು ಬಿಸ್ನೆಸ್ಸಿಂದಾನೆ ಅಲ್ವೇ. ಸೊ ಬಿಸ್ನೆಸ್ ಎಷ್ಟು ಕ್ಯಾಶ್ ಜನರೇಟ್ ಮಾಡ್ತಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಬಿಸ್ನೆಸ್ನಲ್ಲಿ ಜನರೇಟ್ ಆಗಿರುವ ಕ್ಯಾಶ್ನೆಲ್ಲ ಒಂದು ಕಡೆ ಹಾಕ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀವಿ. ಎಗೈನ್ ಐ ಆಮ್ ರಿಪೀಟಿಂಗ್ ಯು, ಇದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ನೀವು ನೆನ್ಪಿಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಟ್ಟಿರ್ತಾರೆ ನಮ್ಮ ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ. ನೀವು ಜಸ್ಟ್ ಅದರ ಲಾಜಿಕನ್ನು ಅರ್ಥ ಮಾಡ್ಕೊಬೇಕಷ್ಟೇ. ನೆಕ್ಸ್ಟು ಎಕ್ಸ್ಪೆನ್ಸ್ ರೆಕಗ್ನೈಸ್ಡ್ ಇನ್ ರೆಸ್ಪೆಕ್ಟ್ ಆಫ್ ಶೇರ್ ಬೇಸ್ಡ್ ಪೇಮೆಂಟ್ಸ್. ಕೆಲವರು ಪೇಮೆಂಟ್ನ ಶೇರ್ ಬೇಸ್ಡ್ ಕೊಟ್ಟಿರ್ತಾರೆ, ಸೊ ಅದನ್ನು ಆ್ಯಡ್ ಮಾಡಬೇಕು. ಯಾಕೆ ಆ್ಯಡ್ ಮಾಡಬೇಕು? ಬಿಕಾಸ್ ಈ ಎಕ್ಸ್ಪೆನ್ಸಸನ್ನು ನಾವು ಬಿಸ್ನೆಸ್ನ ಆಪರೇಷನ್ಸಿಂದ ಬಂದಿರೋ ಕ್ಯಾಶಿಂದ ತೆಗೆದಿದ್ವಲ್ಲ, ಅದಕ್ಕೋಸ್ಕರ ಲಾಜಿಕ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಸಿಮಿಲರ್. ಅದಾದ ನಂತರ ಲಾಸ್ ಗೈನ್ ಆನ್ ಫೇರ್ ವ್ಯಾಲ್ಯೂಯೇಷನ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್, ಡಿರೈವೇಟಿವ್ ಕಾಂಟ್ರಾಕ್ಟ್ಸ್, ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಗೈನ್ ಆದರೆ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಬರ್ದಿದ್ದಾರೆ ನೋಡಿ, ಲಾಸ್ ಆದರೆ ಆ್ಯಡ್ ಮಾಡಬೇಕು, ಗೈನ್ ಆದರೆ ಸಬ್ಟ್ರಾಕ್ಟ್ ಮಾಡಬೇಕು. ಬ್ರ್ಯಾಕೆಟಲ್ಲಿದ್ರೇನು ಸಬ್ಟ್ರಾಕ್ಟ್ ಕಳಿಬೇಕು ಅಂತ. ಸೊ ನೀನು ಏನದು ಡಿರೈವೇಟಿವ್ ಕಾಂಟ್ರಾಕ್ಟ್ಸಿಂದ ದುಡ್ಡು ಮಾಡಿದರೆ ಅದು ನಿನ್ನ ಬಿಸ್ನೆಸ್ ಆಗೋದಿಲ್ವಲ್ಲ, ಬೇರೆ ಕಡೆಯಿಂದ ಬಂದಿದೆ ಇನ್ಕಮ್ ಆಗುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು? ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಅದಾದ ನಂತರ ಅನ್ರಿಯಲೈಸ್ಡ್ ಫಾರಿನ್ ಎಕ್ಸ್ಚೇಂಜ್ ಗೈನ್ ಆರ್ ಲಾಸ್. ಗೈನ್ ಆದರೆ ಸಬ್ಟ್ರಾಕ್ಟ್ ಮಾಡಬೇಕು, ಲಾಸ್ ಆದರೆ ಆ್ಯಡ್ ಮಾಡಬೇಕು. ಡಾಲರ್ ರುಪಿ ಫ್ಲಕ್ಚುಯೇಟ್ ಆಗ್ತಿರ್ತಲ್ಲ, ಆ ಫ್ಲಕ್ಚುಯೇಷನಿಂದ ಏನಾದರೂ ಲಾಸ್ ಅಥವಾ ಪ್ರಾಫಿಟ್ ಆಗಿದರೆ ಅದನ್ನು ನೀನು ಇಲ್ಲಿ ಸೇರಿಸಬೇಕು. ಅದಾದ ನಂತರ ಫೈನಾನ್ಸ್ ಕಾಸ್ಟ್, ನೀನು ಬಡ್ಡಿ ಗಿಡ್ಡಿ ಕಟ್ಟಿದರೆ ಅದೆಲ್ಲ ಎಲ್ಲಿಂದ ಕಟ್ಟಿರ್ತೀಯ? ಬಿಸ್ನೆಸ್ಸಿಂದ ಬಂದಿರೋ ದುಡ್ಡಿಂದ ತಾನೇ, ಅದಕ್ಕೋಸ್ಕರ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಇಂಟ್ರೆಸ್ಟ್ ಇನ್ಕಮ್ ಅಂದರೆ ನೀನು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿರ್ತೀಯ, ಅದಕ್ಕೆ ಬಡ್ಡಿ ಕೊಟ್ಟಿರ್ತಾರೆ, ಅದು ನಿನ್ನ ಆಪ್ರೇಷನ್ಸಿಂದ ಬಂದಿರೋ ಪ್ರಾಫಿಟ್ ಅಲ್ವಲ್ಲ, ಬಡ್ಡಿ ದುಡ್ಡು ಬಂದಿರೋದು. ಸೊ ಅದಕ್ಕೆ ಏನು ಮಾಡಬೇಕು? ಅದನ್ನು ಕಳಿಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಲೀಸ್ ಕಾಂಟ್ರಾಕ್ಟ್ದು ಸಬ್ಟ್ರಾಕ್ಟ್ ಮಾಡಬೇಕು, ಬಿಕಾಸ್ ಲೀಸ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಆಪರೇಷನ್ಸ್. ಎಕ್ಸೆಸ್ ಅಕ್ರೂವಲ್ಸ್ ರಿಟರ್ನ್ ಬ್ಯಾಕ್, ಎಕ್ಸೆಸ್ ಏನಾದರೂ ಲೆಕ್ಕಾಚಾರ ಇದ್ದರೆ ಅದನ್ನು ತೆಗೆದುಬಿಡಿ ಅಂತ. ಸೊ ದಿಸ್ ಕಂಪ್ಲೀಟ್ಸ್ ಅಡ್ಜಸ್ಟ್ಮೆಂಟ್ಸ್. ಟೋಟಲ್ ಎಷ್ಟಾಯಿತು ನಿಮ್ಮ ಕ್ಯಾಶ್ ಫ್ಲೋ? 828 ಕೋಟಿ ಆಯಿತು. ಇದಾದ ನಂತರ ನಾವು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ಗಳನ್ನು ನೋಡಬೇಕು. ಸೊ ಈ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಇದೆಯಲ್ಲ, ಇದಕ್ಕೆ ನಾವು ಇನ್ನೊಂದಷ್ಟು ಚೇಂಜಸ್ಗಳನ್ನು ಮಾಡಬೇಕು. ಈ ಚೇಂಜಸ್ ಆರ್ ಬೇಸ್ಡ್ ಆನ್ ಮೂವ್ಮೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ಈಗ ನಮ್ಮ ಪ್ರಶ್ನೆ. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಫೈನಲ್ ಲಾಜಿಕ್ ಏನು ಅಂತ ನಾನು ಹೇಳ್ಕೊಡ್ತೀನಿ, ಅದಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವೇನು ಮಾಡೋಣ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಿಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಿಯಬಿಲಿಟೀಸ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಸೆಟ್ಸ್ ಅಂದ್ರೇನು? ಆಸ್ತಿ. 1 ವರ್ಷದ ಒಳಗಡೆ ನೀನು ಯೂಸ್ ಮಾಡ್ಬೋದಾದ ಆಸ್ತಿಗೆ ಕರೆಂಟ್ ಅಸೆಟ್ಸ್ ಅಂತಾರೆ. ಕರೆಂಟ್ ಲಿಯಬಿಲಿಟೀಸ್ ಅಂದರೆ 1 ವರ್ಷದ ಒಳಗಡೆ ನೀನು ದುಡ್ಡನ್ನು ವಾಪಸ್ ಕೊಡಬೇಕು, ಅದನ್ನು ಕರೆಂಟ್ ಲಿಯಬಿಲಿಟೀಸ್ ಅಂತಾರೆ. ಈಗ ಇಫ್ ಕರೆಂಟ್ ಅಸೆಟ್ಸ್ ರೈಸ್ ವಿ ಡಿಡಕ್ಟ್ ಅಮೌಂಟ್ ಫ್ರಮ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ವೈಸ್ ವರ್ಸ. ಫಾರ್ ಎಕ್ಸಾಂಪಲ್, ನಿಮ್ಮ ಕರೆಂಟ್ ಅಸೆಟ್ಸ್ ಈಗ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಕರೆಂಟ್ ಅಸೆಟ್ಗೆ ಒಂದು ಎಕ್ಸಾಂಪಲ್ ಯಾವುದು? ನಿಮ್ಮ ಗೋಡನ್ನಲ್ಲಿ ಸ್ಟಾಕ್ಗಳಿದೆ, ನಿಮ್ಮ ಗೋಡನ್ನಲ್ಲಿ ರಾ ಮೆಟೀರಿಯಲ್ಸ್ ಇದೆ ಅಂತ ಇಟ್ಕೊಳ್ಳಿ. ರಾ ಮೆಟೀರಿಯಲ್ಸ್. ಸೊ ಈ ರಾ ಮೆಟೀರಿಯಲ್ಸ್ ಹೋದ ವರ್ಷ 100 ಟನ್ಸ್ ಇತ್ತು, ಈ ವರ್ಷ 200 ಟನ್ಸ್ ಆಯಿತು. ಅದರ ಅರ್ಥ ಏನು? ರಾ ಮೆಟೀರಿಯಲ್ ಈ ಸಲ ಜಾಸ್ತಿ ಆಗಿದೆ, ನಿಮ್ಮ ಕರೆಂಟ್ ಅಸೆಟ್ ಜಾಸ್ತಿ ಆಗಿದೆ. ಸೊ ನೀನು ಎಕ್ಸ್ಟ್ರಾ 100 ಟನ್ ತರೋಕೆ ಏನು ಮಾಡಬೇಕು? ಕ್ಯಾಶ್ನ ಕೊಡಬೇಕಲ್ವೇ? ಸೊ ಕ್ಯಾಶ್ ಏನಾಗುತ್ತೆ ಅವಾಗ? ಕಡಿಮೆ ಆಗುತ್ತೆ. ಸೊ ನಿನ್ನ ಕರೆಂಟ್ ಅಸೆಟ್ ಜಾಸ್ತಿ ಆಗ್ತಿದ್ದಂಗೆ ನಿನ್ನ ಕ್ಯಾಶ್ ಕಡಿಮೆ ಆಗ್ತಾ ಇರುತ್ತೆ. ಆದ್ದರಿಂದ ಏನು ಮಾಡಬೇಕು? ಕರೆಂಟ್ ಅಸೆಟ್ಸ್ನ ನಿಮ್ಮ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿಂದ ಕಳಿಬೇಕು ಟು ಗೆಟ್ ದಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಹಾಗೇನೆ ಕರೆಂಟ್ ಲಿಯಬಿಲಿಟಿ ಜಾಸ್ತಿ ಆದಷ್ಟು ನಮ್ಮ ಹತ್ರ ದುಡ್ಡು ಜಾಸ್ತಿ ಉಳ್ಕೊಳ್ಳುತ್ತೆ. ಈಗ ಕರೆಂಟ್ ಲಿಯಬಿಲಿಟಿ ಅಂದರೆ ಯಾವುದಪ್ಪ? ನೀನು ಯಾರ ಹತ್ರನೂ ಐಟಮ್ಸ್ ತೊಗೊಂಡು ಬಂದಿರ್ತೀಯ, ಐಟಮ್ಸ್ಗೆ ಇನ್ನೂ ದುಡ್ಡು ಕೊಟ್ಟಿರಲ್ಲ, 3 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿರ್ತೀಯ. ಸೊ ಈ ದುಡ್ಡು ನಿನ್ನ ಹತ್ರನೇ ನೀನು ಬ್ಯಾಂಕಲ್ಲಿ ಉಳ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ ನೀನೇನು ಮಾಡಬೇಕು? ಕರೆಂಟ್ ಲಿಯಬಿಲಿಟಿ ಜಾಸ್ತಿ ಇದ್ದಷ್ಟು ಅದನ್ನು CFOಗೆ ಆ್ಯಡ್ ಮಾಡಬೇಕು. ಐ ಮೀನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ ಆ್ಯಡ್ ಮಾಡಬೇಕು. ಸೊ ಲಾಜಿಕ್ ಗೊತ್ತಾಯ್ತಲ್ಲ? ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಬಟ್ ಇದನ್ನು ನೀವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಅದನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ನಾನು ನಿಮಗೆ ಲಾಜಿಕ್ ಹೇಳ್ತೀನಿ, ಆ ಲಾಜಿಕ್ ನಮ್ಮ ಹತ್ರ ನೆನ್ಪಿಟ್ಕೊಳ್ಳಿ. ಈಗ ನಾವೇನು ಮಾಡೋಣ, ವಾಪಸ್ ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಡೆ ಹೋಗೋಣ. ಸೊ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಇವಾಗ ನಾವು ಅದಕ್ಕೆ ಚೇಂಜಸ್ಗಳನ್ನ ಮಾಡಬೇಕಾಗಿದೆ.
ಅಕಾರ್ಡಿಂಗ್ ಟು ಮೂವ್ಮೆಂಟ್ಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಮೊದಲನೇ ಲೈನಲ್ಲಿ ಏನಿದೆ, ಡಿಕ್ರೀಸ್ ಇನ್ ಇನ್ವೆಂಟರೀಸ್ ಆರ್ ಇನ್ಕ್ರೀಸ್ ಇನ್ ಇನ್ವೆಂಟರೀಸ್. ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಡಿಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ಸೊ ಇನ್ವೆಂಟರಿ ಇನ್ಕ್ರೀಸ್ ಆದರೆ ಏನಾಗುತ್ತೆ, ನಮ್ಮ ಹತ್ರ ಕ್ಯಾಶ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಏನು ಮಾಡಬೇಕು, ಇನ್ವೆಂಟರೀಸ್ ಜಾಸ್ತಿ ಆಗಿದ್ರೆ ಅದನ್ನು ಮೈನಸ್ ಮಾಡಬೇಕು. ಅದಕ್ಕೆ ಬ್ರ್ಯಾಕೆಟ್ನಲ್ಲಿ ಬರ್ತಿದ್ದಾರೆ ನೋಡಿ. ಇನ್ವೆಂಟರೀಸ್ ಅಂದರೆ ಏನು, ಗೋಡನ್ನಲ್ಲಿ ನಿಮ್ಮ ಗೂಡ್ಸ್ ಜಾಸ್ತಿ ಆದಷ್ಟು ಅದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗ್ಬೇಕು ತಾನೆ. ನೀನು ಗೂಡ್ಸ್ನ ತರೋಕೆ, ನೀನು ಐಟಮ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯಾರಿಗಾದ್ರೂ ನೀನು ದುಡ್ಡು ಕೊಟ್ಟರೆ ಅವ್ರು ನಿನ್ಗೆ ಐಟಮ್ ಕೊಡೋದು. ಆದ್ದರಿಂದ ನಿನ್ನ ದುಡ್ಡು ಅವನ ಯಾರ ಹತ್ರನೂ ಹೋಗಿದೆ, ಅವನ ಕಡೆಯಿಂದ ನಿನಗೆ ಐಟಮ್ ಬಂದಿದೆ. ಆದ್ದರಿಂದ ನಿನ್ನ ಕ್ಯಾಶ್ ಫ್ಲೋ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಮೈನಸ್ ಮಾಡೋದಿಲ್ಲ. ಅದಾದ ನಂತರ ಟ್ರೇಡ್ ಆ್ಯಂಡ್ ಅದರ್ ರಿಸೀವಬಲ್ಸ್. ಟ್ರೇಡ್ ರಿಸೀವಬಲ್ಸ್ ಅಂದರೆ ನೀನು ಪ್ರಾಡಕ್ಟ್ನ ಕೊಟ್ಬಿಟ್ಟಿರ್ತೀಯ, ದುಡ್ಡಿನ್ನು ತೊಗೊಂಡಿರಲ್ಲ ಕಸ್ಟಮರ್ ಹತ್ರ. ಸೊ ಈ ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಆದರೆ ನೀನೇನು ಮಾಡಬೇಕಾಗುತ್ತೆ, ಮೈನಸ್ ಮಾಡಬೇಕಾಗುತ್ತೆ. ಬಿಕಾಸ್ ಟ್ರೇಡ್ ರಿಸೀವಬಲ್ಸ್ ಅಂದರೆ ಈಗ ಯಾರ ಹತ್ರ 100 ಕೋಟಿ ಉಳ್ಕೊಂಬಿಟ್ಟಿದೆ ಬಾಕಿ ಮೊತ್ತ, ನೀನು ತಗೊಬೇಕಾ ಕ್ಯಾಶ್ನ, ಅವನಿನ್ನೂ 100 ಕೋಟಿ ಕೊಟ್ಟಿರಲ್ಲ. 100 ಕೋಟಿ ಕೊಟ್ಟಿಲ್ಲ ಅಂದರೆ ನಿನ್ನ ಕ್ಯಾಶ್ ಫ್ಲೋನಲ್ಲಿ ಅದಿರಲ್ವಲ್ಲ ಆ ಕ್ಯಾಶು. ಸೊ ಆಗ ನೀನೇನು ಮಾಡಬೇಕು, ಮೈನಸ್ ಮಾಡಬೇಕು. ಅಕಸ್ಮಾತ್ ನಿನ್ನ ಟ್ರೇಡ್ ರಿಸೀವಬಲ್ಸ್ ಕಡಿಮೆ ಇದ್ದರೆ, ಅವನೇನಾದರೂ ನೀನು ಕ್ಯಾಶ್ ಕೊಟ್ಬಿಟ್ರೆ ಆಗ ನೀನೇನು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಕ್ಯಾಶ್ರಲ್ಲವ್ರು ಏನು ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ. ಬಿಕಾಸ್ ಟ್ರೇಡ್ ರಿಸೀವಬಲ್ಸ್ ಅಷ್ಟೊಂದಿಲ್ಲ, ಡಿಕ್ರೀಸ್ ಆಗಿದೆ 279 crores ಅಂದರೆ ಹೋದ ಸಲದ ಟ್ರೇಡ್ ರಿಸೀವಬಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ 270 ಕೋಟಿ ಜಾಸ್ತಿ ಬಂದಿದೆ ಕ್ಯಾಶ್ ಇವ್ರಿಗೆ ಅಂತ. ಹೇಗೆ ಜಾಸ್ತಿ ಬಂತು, ಹೋದ ಸಲ ಜಾಸ್ತಿ ಜನ ಬಾಕಿ ಉಳಿಸ್ಕೊಂಡಿದ್ರು, ಈ ಸಲ ಜಾಸ್ತಿ ಜನ ಕೊಟ್ಬಿಟ್ಟಿದ್ದಾರೆ. ಸೊ ಹೋದ ಸಲಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ 279 ಕೋಟಿ ಜಾಸ್ತಿ ಬಂದಿದೆ ಕ್ಯಾಶು. ಅದರಿಂದ ಕ್ಯಾಶ್ ಫ್ಲೋಗೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಈಗ ಅಕಸ್ಮಾತ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ಏನಾದರೂ 279 ಕೋಟಿ ದುಡ್ಡನ್ನು ಜಾಸ್ತಿ ಜನ ಉಳಿಸ್ಕೊಂಡ್ಬಿಟ್ಟಿದ್ರೆ ಅದನ್ನು ಮೈನಸ್ ಮಾಡಬೇಕಾಗಿತ್ತು. ಲಾಜಿಕ್ ಸಿಂಪಲ್. ಹೋದ ವರ್ಷದ್ದು ಈ ವರ್ಷದ ಕಂಪೇರ್ ಮಾಡು, ಕ್ಯಾಶ್ ಜಾಸ್ತಿ ಬಂದರೆ ಅದನ್ನು ಆ್ಯಡ್ ಮಾಡು, ಕ್ಯಾಶ್ ಕಡಿಮೆ ಬಂದರೆ ಡಿಕ್ರೀಸ್ ಮಾಡು. ಸೊ ನೆಕ್ಸ್ಟ್ ಲೈನ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಟ್ರೇಡ್ ಆ್ಯಂಡ್ ಅದರ್ ಪೇಯಬಲ್ ಆ್ಯಂಡ್ ಪ್ರಾವಿಷನ್ಸ್. ನೆನಪೇತಾನೆ, ಟ್ರೇಡ್ ಪೇಯಬಲ್ ಅಂದ್ರೆ ಏನು ಅಂತ, ನೀನು ಏನೋ ಐಟಮ್ ತಂದಿದ್ಯಾ ಯಾರ ಹತ್ರನೋ ಸಪ್ಲೈಯರ್ ಹತ್ರ, ಅವ್ರಿಗೆ ದುಡ್ಡನ್ನು ಇನ್ನೂ ಕೊಟ್ಟಿಲ್ಲ, ನೀನೇ ಉಳಿಸ್ಕೊಂಡಿದ್ಯಾ, 3 ತಿಂಗಳು ಆದ್ಮೇಲೆ ಕೊಡ್ತೀನಿ ಅಂತ, ಅದನ್ನು ನಾವು ಟ್ರೇಡ್ ಪೇಯಬಲ್ ಅಂತೀವಿ. ಈಗ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ನಿನ್ನ ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಆಗಿದೆ ಅಂತ ಇಟ್ಕೋ. ಇನ್ಕ್ರೀಸ್ ಆದರೆ ಅದರ ಅರ್ಥ ಏನು, ನಿನ್ನ ಹತ್ರ ಕ್ಯಾಶ್ ಜಾಸ್ತಿ ಉಳ್ಕೊಂಡಿದೆ ಅಂತ. ಆಬ್ವಿಯಸ್ಲಿ ಅದನ್ನು ಕ್ಯಾಶ್ ಫ್ಲೋಗೆ ಆ್ಯಡ್ ಮಾಡಬೇಕು. ಸೊ ದಿಸ್ ಈಸ್ ಹೌ ಯು ಕ್ಯಾಲ್ಕ್ಯುಲೇಟ್ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇಸ್ ಅನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಸೊ ಇದು ಯಾಕೆ ಬೇಕು ನಮಗೆ, ಅದು ಇಂಪಾರ್ಟೆಂಟ್ ಅಲ್ವಾ. ಮೊದಲನೇದಾಗಿ ಸಮ್ ಕಂಪನೀಸ್ ಏನು ಮಾಡ್ತಾರೆ ಅಂದರೆ ಪ್ರಾಫಿಟನ್ನು ತೋರಿಸಿರ್ತಾರೆ. ನಮ್ಮ ಕಂಪನಿ ಆ ಪ್ರಾಫಿಟ್ಟು ಈ ಸಲ 50% ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನಮಗೆ ಇಂಪಾರ್ಟೆಂಟ್ ಏನು, ಈ 50% ಜಾಸ್ತಿ ಆಗಿರೋದು ಬಿಸ್ನೆಸ್ಸಿಂದನಾ, ಕೋರ್ ಬಿಸ್ನೆಸ್ಸಿಂದನಾ, ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಿನಾ, ಯಾವುದೋ ಈಕ್ವಿಟಿಗೆ ಇನ್ವೆಸ್ಟ್ ಮಾಡಿರ್ತಾರೆ, ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತಾರೆ, ಅದರಿಂದ ಬಂದಿರೋ ದುಡ್ಡ ನಮಗೆ ಗೊತ್ತಾಗಬೇಕಲ್ವಾ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇನ್ನು ಕೆಲವು ಫ್ರಾಡ್ಗಳು ಸೇಲ್ಸ್ಗಳನ್ನು ಜನ್ರೇಟ್ ಮಾಡಿರ್ತಾರೆ, ಸುಮ್ಮನೆ ಸೇಲ್ ಮಾಡಿಬಿಡೋದು. ಸುಮ್ಮನೆ ಅಲ್ದಿದ್ರು, ಫಾರ್ ಎಕ್ಸಾಂಪಲ್ ಯಾವನೋ ಡಬ್ಬಾ ಕಸ್ಟಮರ್ಗೆ 1,000 ಕೋಟಿ ಮಾಲ್ ಕೊಟ್ಬಿಡೋದು. ಅವ್ನು ಹೇಳ್ತಾನೆ ನಿನಗೆ 2 ತಿಂಗಳಾದ್ಮೇಲೆ ನಾನು ದುಡ್ಡು ಕೊಡ್ತೀನಿ ಅಂತ. ದುಡ್ಡು ಕೊಡ್ತಾನೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇಲ್ಲ. ಬಟ್ ನಮ್ಮ ಸಿಸ್ಟಮ್ ಅಕ್ರೂವಲ್ ಪ್ರಿನ್ಸಿಪಲ್ ಆಗಿರೋದ್ರಿಂದ ನೀನು 1,000 ಕೋಟಿ ಮಾಲ್ನ ಟ್ರಾನ್ಸಾಕ್ಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಸೇಲ್ಸ್ ಅಂತ ತೋರಿಸ್ಬಿಡುತ್ತೆ. ಸೊ ಸೇಲ್ಸ್ ಇನ್ಕ್ರೀಸ್ ಆಯ್ತಲ್ಲ, ಸೇಲ್ಸ್ ಇನ್ಕ್ರೀಸ್ ಆದರೆ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಪ್ರಾಫಿಟ್ ಬರುತ್ತೆ. ಬಟ್ ಈ ಪ್ರಾಫಿಟ್ಟು ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆಯಾ, ಅದನ್ನು ನಮ್ಮ ಕ್ಯಾಶ್ ಫ್ಲೋ ತೋರಿಸತ್ತೆ. ಸೊ ಈ ತರಹದ ಫ್ರಾಡ್ ಕಂಪನಿಗಳನ್ನು ನಾನು ತೋರಿಸ್ತೀನಿ ಎಕ್ಸಾಂಪಲ್. ಈ ತರಹದ ಫ್ರಾಡ್ ಕಂಪನಿಗಳನ್ನು ನೀವು ಗುರುತಿಸಬೇಕು ಅಂದರೆ ಡೈರೆಕ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಬಂದ್ಬಿಟ್ರೆ ಸಿಕ್ಬಿಡತ್ತೆ. ಸೊ ಈ ಕ್ಯಾಶ್ ಫ್ಲೋನಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಎಷ್ಟಿದೆ ಅಂತ ನೋಡಿದ್ರೆ, ಈ ಕಂಪನಿಯ ಬಿಸ್ನೆಸ್ ದುಡ್ಡು ಮಾಡ್ತಿದ್ಯಾ ಅಥವಾ ಬೇರೆ ಏನಾದರೂ ದುಡ್ಡು ಮಾಡ್ತಿದ್ಯಾ, ಫೇಕ್ ಆಗಿ ಏನಾದರೂ ರೆಸಿಪ್ಟ್ಗಳನ್ನು ಕ್ರಿಯೇಟ್ ಮಾಡ್ತೀರಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಈಸ್ ದಿ ಲಾಜಿಕ್. ಅದಕ್ಕೋಸ್ಕರನೇ CFO ಇಂಪಾರ್ಟೆಂಟ್ ಅಂತ ಪಡ್ಕೊತಿದ್ದು. ಈಗ ಲೆಟ್ ಸಿ ಸಮ್ ಎಕ್ಸಾಂಪಲ್ಸ್. ಗೈಸ್ ನೆನಪಿರಲಿ, ದಿಸ್ ಇಸ್ ನಾಟ್ ಎ ಬೈ ಆರ್ ಸೆಲ್ ರೆಕಮೆಂಡೇಶನ್. ಕಂಪನಿಯ ಬಗ್ಗೆ ಒಪಿನಿಯನ್ ಅಲ್ಲ, ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ನೀವು ನೋಡಲಿ ಅಂತ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಹತ್ರ ಸೂಮಯ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ಇದೆ. ಸೊ ಈ ಕಂಪನಿಯ ಸೇಲ್ಸನ್ನು ನಾವು ನೋಡೋದಾದರೆ 2,449 ಕೋಟಿ ಇದೆ. ಎಕ್ಸ್ಪೆನ್ಸಸ್ 2,023 ಕೋಟಿ. ಆಪ್ರೇಟಿಂಗ್ ಪ್ರಾಫಿಟ್ 426 ಕೋಟಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 416 ಕೋಟಿ. ನೆಟ್ ಪ್ರಾಫಿಟ್ ಎಷ್ಟು 358 ಕೋಟಿ. ಹೋದ ವರ್ಷ ಬರೀ 8 ಕೋಟಿ ಮಾಡಿದರು, ಈ ವರ್ಷ 358 ಕೋಟಿ ಮಾಡಿದ್ದಾರೆ. ಗ್ರೇಟ್ ಅಲ್ಲ, ಎಷ್ಟೊಂದು ಸೇಲ್ಸ್, 10ರಷ್ಟು ಎಕ್ಸ್ಟ್ರಾ ಸೇಲ್ ಮಾಡಿದ್ದಾರೆ. ಸೊ ಈ ಥರ ಸಿಚುವೇಷನಲ್ಲಿ ಕಂಪ್ನಿ ತುಂಬ ಚೆನ್ನಾಗಿದೆ ಅಲ್ವಾ. ಇಟ್ಸ್ ಸಿ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಏನಾಗಿದೆ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಎಷ್ಟಿದೆ, -10 crores.
ಅಂದರೆ ಕಂಪನಿಯ ಕೋರ್ ಬಿಸ್ನೆಸ್ಸಿಂದ ₹1 ದುಡ್ಡು ಬಂದಿಲ್ಲ, ಇನ್ನೂ 10 ಕೋಟಿ ಲಾಸ್ ಆಗಿದೆ. ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಏನಾಗಿದೆ, 80 ಕೋಟಿ ಪ್ರಾಫಿಟ್ ಬಂದಿದೆ. ಸೊ ಟೋಟಲ್ ಕ್ಯಾಶ್ ಎಷ್ಟಿದೆ, 47 ಕೋಟಿ. ಬಿಸ್ನೆಸ್ಸಲ್ಲಿ ₹1 ಸಹ ಮಾಡಿಲ್ಲ ಅಂತಂದರೆ ಲಾಸ್ಟ್ 3 ಇಯರ್ಸ್ ಕನ್ಸಿಸ್ಟೆಂಟಾಗಿ ₹1 ಸಹ ಇವರು ಪ್ರಾಫಿಟನ್ನು ಮಾಡಿಲ್ಲ. ಈವನ್ ಬಿಫೋರ್ ದ್ಯಾಟ್ 0, -19, -1, -3, 0, 2. ಸೊ ಎಷ್ಟು ಇನ್ಕನ್ಸಿಸ್ಟೆಂಟ್ ಆಗಿದೆ ಕ್ಯಾಶ್ ಫ್ಲೋ. ಈ ತರಹದ ಕಂಪನಿಯ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕೇ? ನನಗೆ ಗೊತ್ತಿಲ್ಲ ಯಾಕೆ ಹೀಗಾಗ್ತಿದೆ ಈ ಕಂಪನಿಯಲ್ಲಿ ಅಂತ. ಬಟ್ ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನೋಡಿದ್ರೆ ಗೊತ್ತಾಗ್ತಿದೆ ಈ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ. ನೀವೇ ಹೇಳಿ, ಈಗ ಡಿಸಿಷನ್ನ ನೀವೇ ತಗೊಳ್ಬೇಕು. ಈಗ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂದಿದೆ ಅಂತ ನಾವು ನೋಡೋದಾದರೆ ನಿಮಗೆ 2035 ಕೋಟಿ ಟ್ರೇಡ್ ರಿಸೀವಬಲ್ಸ್ನಲ್ಲೇ ಉಳ್ಕೊಂಡಿದೆ. ಅಂದರೆ ನಿಮ್ಮ ಅಮೌಂಟು ಸ್ಟ್ರಕ್ ಆಗಿದೆ ಅಂತಾಯಿತು. ಯಾರಿಗೆ ಕೊಟ್ಟಿದ್ದಾರೆ ಇವರು ಇಷ್ಟೊಂದು ಅಮೌಂಟ್ನ ಪ್ರಾಡಕ್ಟ್ನ? ಏನು ಇವರ ಬಿಸ್ನೆಸ್ಸು ಅದನ್ನೆಲ್ಲ ನೋಡೇ ಇಲ್ಲ. ಲೈಕ್ ಆ್ಯನ್ಯುವಲ್ ರಿಪೋರ್ಟನ್ನು ಓದೂ ಸಹ ಇಲ್ಲ. ನಾವು ನೋಡಿದ್ದೇನು ಕೇವಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ನೋಡಿದ್ರೆ ನಮಗೆ ಗೊತ್ತಾಗ್ತಿದೆ ಈ ಕಂಪನಿಯ ಬಗ್ಗೆ ನಾವು ಮುಂದುವರಿಬೇಕೋ ಬೇಡವೋ ಅಂತ. ಎಗೇನ್ ಐ ಆಮ್ ರಿಪೀಟಿಂಗ್, ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್. ಇದು ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಲ್ಲ, ಐ ಆಮ್ ಜಸ್ಟ್ ಎಜುಕೇಟಿಂಗ್ ಯು. ಇವಾಗ ಬಿಗ್ ಕ್ಯಾಪ್ ಕಂಪನಿಗಳನ್ನು ನೋಡೋಣ, ದೊಡ್ಡ ಕಂಪನಿ. ಫಾರ್ ಎಕ್ಸಾಂಪಲ್ ಲಾರ್ಸನ್ ಅಂಡ್ ಟುಬ್ರೋ, L&T ಕಂಪನಿಯ ಕ್ಯಾಶ್ ಫ್ಲೋ ಏನು ಹೇಳುತ್ತೆ ನಮಗೆ? L&T is not making any cash from its core business operations. 2017 ಒಂದ್ಸಲ ಮಾಡ್ತು, ಮತ್ತೆ ಲಾಸ್. 2020 ಒಂದ್ಸಲ ಮಾಡ್ತು, 21 ಒಂದ್ಸಲ ಮಾಡ್ತು. ಲಾಸ್ಟ್ 10-11 ಇಯರ್ಸಲ್ಲಿ ಕೇವಲ 4 ಸಲ ಮಾತ್ರ ಪಾಸಿಟಿವ್ ಕ್ಯಾಶ್ ಫ್ಲೋ ಬಂದಿದೆ. ಬಿಸ್ನೆಸ್ ಮೂವ್ ಆಗಿರ್ಬೋದು, ಲೈಕ್ ಸ್ಟಾಕ್ ಪ್ರೈಸ್ ಅಪ್ ಕೂಡ ಆಗಿರ್ಬೋದು. ಬಟ್ ಡಸ್ ಇಟ್ ಮೇಕ್ ಸೆನ್ಸ್? ಬಿಕಾಸ್ ಕಂಪನಿಯ ಹತ್ರ ಹಾರ್ಡ್ ಕ್ಯಾಶೇ ಇಲ್ಲ ಅಂತಂದರೆ, ನಿಮ್ಮ ಬ್ಯಾಂಕ್ನಲ್ಲಿ ಕ್ಯಾಶೇ ಇಲ್ಲ ಅಂದರೆ ಏನು ಮಾಡಬೇಕಾಗತ್ತೆ? ಕ್ಯಾಶ್ಗೋಸ್ಕರ ಪ್ರತಿ ವರ್ಷ ಸಾಲ ಮಾಡಬೇಕಾಗತ್ತೆ. ಸಾಲದಿಂದ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಈ ಥರದ ಸಿಚುವೇಷನಲ್ಲಿ ನಾವು ಈ ಥರ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋದು ನನ್ನ ಪ್ರಶ್ನೆ. L&Tಯ ಡೆಟ್ನ ನಾವು ನೋಡೋದಾದರೆ, ಸಾಲವನ್ನು ನೋಡೋದಾದರೆ, ವೇರ್ ಇಸ್ ದ ಸಾಲಯ? 1,33,505 ಕೋಟಿ ಸಾಲ ಇದೆ. ದಿಸ್ ಇಸ್ ಅ ಬಿಗ್ ಕ್ಯಾಪ್ ಕಂಪನಿ. ಸೊ ಮೇಲೋಗತ್ತೆ, ಸ್ಟ್ರಾಂಗು, ಬ್ಲೂ ಚಿಪ್ಪು, ಇದೆಲ್ಲ ಓಕೆ. ಬಟ್ ವೆನ್ ದ ಕಂಪನಿ ಡೋಂಟ್ ಈವನ್ ಹ್ಯಾವ್ ಅ ಕ್ಯಾಶ್, ಹೆಂಗೆ ನಾವು ನಂಬುವುದು? ದಿಸ್ ಇಸ್ ನಾಟ್ ಎ ಬೈ ಆರ್ ಸೆಲ್ ರೆಕಮೆಂಡೇಶನ್, ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಕ್ವೆಶನ್ಸ್. ಸೊ ಇದು ಕ್ಯಾಶ್ ಫ್ಲೋನ ಕತೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಆಯಿತು. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ನೋಡೋಣ. ಅದಾದ ನಂತರ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್. ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ನೋಡಿದ್ವಿ. ಈಗ ನಾವೇನು ಮಾಡಬೇಕು? ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನ ನೋಡಬೇಕು. ಮೊದಲನೇದಾಗಿ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇದೇನು ತೋರಿಸುತ್ತೆ ನಮಗೆ? ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್, ಕ್ಯಾಶ್ ಯೂಸ್ಡ್ ಇನ್ ಇನ್ವೆಸ್ಟಿಂಗ್. ಅಂದರೆ ನೀನು ಇನ್ವೆಸ್ಟ್ ಮಾಡಿ ಎಷ್ಟು ದುಡ್ಡನ್ನು ಬುಕ್ ಮಾಡ್ತೀಯಾ, ಪ್ರಾಫಿಟ್ ಮಾಡ್ತೀಯಾ, ಅದನ್ನು ತೋರಿಸುತ್ತೆ. ಹಾಗೆ ನೀನು ಇನ್ವೆಸ್ಟ್ ಮಾಡಲಿಕ್ಕೆ ಎಷ್ಟು ದುಡ್ಡನ್ನು ಯುಟಿಲೈಸ್ ಮಾಡಿಕೊಂಡೆ ಅದನ್ನು ತೋರಿಸುತ್ತೆ. ಸೊ ನೀನೇನಾದರೂ ಫಿಕ್ಸ್ಡ್ ಅಸೆಟ್ ಪರ್ಚೇಸ್ ಮಾಡಿದ್ರೆ ಏನು ಮಾಡಬೇಕು? ನಿನ್ನ ಕಡೆಯಿಂದ ದುಡ್ಡು ಹೊರಗಡೆ ಹೋಗುತ್ತಾನೆ, ಅದಕ್ಕೋಸ್ಕರ ಡಿಡಕ್ಟ್ ಮಾಡಬೇಕು. ನೀನು ಫಿಕ್ಸ್ಡ್ ಅಸೆಟ್ ಅಂದರೆ ಗೊತ್ತಲ್ವ ನಿಮಗೆ? ಲ್ಯಾಂಡು, ಪ್ರಾಪರ್ಟಿ, ಈ ಥರದ ಅಸೆಟ್ಗಳನ್ನ, ಲೈಕ್ ಯಂತ್ರಗಳು, ಇಕ್ವಿಪ್ಮೆಂಟ್ಸ್, ಈ ಥರ ಅಸೆಟ್ಗಳನ್ನ ನೀನೇನಾದರೂ ಪರ್ಚೇಸ್ ಮಾಡಿದ್ರೆ ಅದನ್ನು ಡಿಡಕ್ಟ್ ಮಾಡಬೇಕು. ಸೇಲ್ ಮಾಡಿದ್ರೆ ಅದನ್ನು ಆ್ಯಡ್ ಮಾಡಬೇಕು. ಬಿಕಾಸ್ ನೀನು ಸೇಲ್ ಮಾಡಿದ ತಕ್ಷಣ ನಿನಗೆ ದುಡ್ಡು ವಾಪಸ್ ಬರುತ್ತಲ್ಲ, ಅದಕ್ಕೋಸ್ಕರ ಆ್ಯಡ್ ಮಾಡಬೇಕು. ಆದ ನಂತರ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಡಿಡಕ್ಟ್ ಮಾಡಬೇಕು. ಬಿಕಾಸ್ ನೀನು ಯಾವುದೋ ಶೇರ್ ತೊಗೊತಿದ್ಯಾ, 1,000 ಕೋಟಿ ITC ಶೇರ್ ತೊಗೊತಿದ್ಯಾ ಅಂತ ಇಟ್ಕೋ. ನಿನ್ನ ಬ್ಯಾಲೆನ್ಸ್ ಶೀಟ್ನಿಂದ, ನಿನ್ನ ಬ್ಯಾಂಕಿಂದ ಹೋಗುತ್ತಲ್ಲ 1,000 ಕೋಟಿ, ಅದಕ್ಕೋಸ್ಕರ ಅದನ್ನು ಡಿಡಕ್ಟ್ ಮಾಡಬೇಕು. ಅದಾದಮೇಲೆ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ರೆ, ನೀನು ITC ಶೇರುಗಳನ್ನು ಶೇರ್ ಮಾಡಿದ್ರೆ ಕ್ಯಾಶ್ ನಿನ್ನ ಅಕೌಂಟಿಗೆ ಬರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಸೇರಿಸಬೇಕು. ದಿಸ್ ನಾಟ್ ಡಿಡಕ್ಟ್, ದಿಸ್ ಇಸ್ ಆ್ಯಡ್. ಅದಾದಮೇಲೆ ಇಂಟ್ರೆಸ್ಟ್ ಫ್ರಮ್ ಲೋನ್ಸ್ ಆ್ಯಂಡ್ ಡೆಪಾಸಿಟ್ನ ಆ್ಯಡ್ ಮಾಡಬೇಕು. ಬಿಕಾಸ್ ನಿನಗೆ ಬಡ್ಡಿ ದುಡ್ಡು ನಿನ್ನ ಅಕೌಂಟಿಗೆ ಬಂದು ಬೀಳುತ್ತಲ್ಲ, ಸೊ ಅದನ್ನು ನೀನೇನು ಮಾಡಬೇಕು? ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಡ್ ಮಾಡಬೇಕು. ನಂತರ ನಿನಗೇನಾದರೂ ಡಿವಿಡೆಂಡ್ ಬಂದರೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಈಗ ನಾವೇನು ಮಾಡಬೇಕು? ಕ್ಯಾಸ್ಟ್ರಾಲ್ ಇಂಡಿಯಾದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಇದನ್ನೆಲ್ಲ ನೋಡೋಣ ಒಂದ್ಸಲ. ಸೊ ನಾವು ಕ್ಯಾಸ್ಟ್ರಾಲ್ ಇಂಡಿಯಾದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಬಂದರೆ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ನೋಡಾಯಿತು. ಈಗ ನಾವು ನೋಡಬೇಕಾಗಿರೋದೇನು? ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿದೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಮೊದಲನೇದಾಗಿ ಪರ್ಚೇಸ್ ಆಫ್ ಪ್ರಾಪರ್ಟಿ, ಪ್ಲಾಂಟ್, ಇಕ್ವಿಪ್ಮೆಂಟ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್, ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇದನ್ನು ರಿಮೂವ್ ಮಾಡಬೇಕು. ಬಿಕಾಸ್ ಇದು ನಿನ್ನ ಬ್ಯಾಲೆನ್ಸ್ನಿಂದ ಹೊರಗಡೆ ಹೋಗ್ತಿದೆ, ನಿನ್ನ ಬ್ಯಾಂಕ್ನಿಂದ ಹೊರಗಡೆ ಹೋಗ್ತಿದೆ.
ಪೇಮೆಂಟ್ ಫಾರ್ ಅಕ್ವೈರಿಂಗ್ ರೈಟ್ ಆಫ್ ಯೂಸ್ ಅಸೆಟ್ಸ್. ರೈಟ್ ಆಫ್ ಯೂಸ್ ಅಸೆಟ್ಸ್ ಅಂದರೆ ಏನು ಗೊತ್ತಾ, ನೀನು ಯಾವುದಾದ್ರೂ ಒಂದು ಅಸೆಟ್ನ ಲೀಸ್ಗೆ ಹಾಕಿಸ್ಕೊಂಡಿರ್ತೀಯ, ಆ ಲೀಸ್ನಲ್ಲಿ ನಿನಗೆ ಕೆಲವೊಂದು ರೈಟ್ಸ್ ಬರ್ತವೆ. ಈ ಅಸೆಟ್ನ ನೀನು ಯೂಸ್ ಮಾಡ್ಕೋಬೋದು, ನೀನು ತಿಂಗಳಿಗೆ ಇಷ್ಟು ಬಾಡಿಗೆ ಕೊಡು ಅಥವಾ ಬೋಗಿಗೆ ಹಾಕ್ಸ್ಕೊಂಬಿಡು. ಈಗ ಫಾರ್ ಎಕ್ಸಾಂಪಲ್ ನೀನು ಯಾವುದೋ ಒಂದು ಆಟೋನೋ ಯಾವುದೋ ಒಂದು ಲಾರಿ ನಿನಗೆ ಪರ್ಚೇಸ್ ಮಾಡ್ಕೊಳ್ಳೋ ಏನಂತಾರೆ ಕೆಪಾಸಿಟಿ ಅನ್ನೋದಕ್ಕಿಂತ ಪರ್ಚೇಸ್ ಮಾಡ್ಕೊಳ್ಳೋ ಮೂಡ್ ಇರಲ್ಲ ನಿನಗೆ. ಸೊ ಏನು ಮಾಡ್ತೀಯಾ, ಯಾರೋ ಲಾರಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಇರುತ್ತಲ್ಲ ಅವ್ರ ಹತ್ರ ಒಂದು 10 ಲಾರಿನ ಲೀಸಿಗೆ ತೊಗೊಂಡ್ಬಿಡ್ತೀಯ. ಲೀಸಿಗೆ ತೊಗೊಂಡು ನಿನಗೆ ಯಾವಾಗ ಬೇಕೋ ಅವಾಗ ಮಾತ್ರ ಟ್ರಾವೆಲಿಂಗಿಗೆ ಬಳಸ್ಕೊತೀಯ, ನೀನು ಗೂಡ್ಸ್ಗಳನ್ನ ಸಾಕ್ಸೋಕೆ ಬಳಸ್ಕೊತೀಯ. ದಟ್ ಈಸ್ ರೈಟ್ ಟು ಯೂಸ್ ಅಸೆಟ್ಸ್. ಸೊ ನೀನು ಯಾವುದೇ ಅಸೆಟ್ನ ಲೀಸ್ಗೆ ಹಾಕ್ಸ್ಕೊಂಡು ಅಥವಾ ರೆಂಟ್ಗೋ ತೊಗೊಂಡ್ರೆ ಅದು ರೈಟ್ ಟು ಯೂಸ್ ಅಸೆಟ್ಸ್ ಬರುತ್ತೆ. ಈ ಥರ 20 ಕೋಟಿನ ಇವರು ತೊಗೊಂಡಿದ್ದಾರೆ ಅಷ್ಟೇ, 20 ಕೋಟಿ ರೂಪಾಯಿಗಳಿಗೆ. ಅಂದರೆ ಬಾಡಿಗೆಗೆ ತೊಗೊಂಡಂಗೆ, ಲೀಸ್ ಥರ, ಬಾಡಿಗೆ ಥರ, ಈ ಥರ. ಸೊ ಇದು ಏನಾಗ್ತಿದೆ, ಔಟ್ಫ್ಲೋ ಆಗ್ತಿದೆ ನಿನ್ನ ಬ್ಯಾಂಕ್ ಅಕೌಂಟಿಂದ, ಅದಕ್ಕೆ ಇದನ್ನು ಮೈನಸ್ ಮಾಡಬೇಕು. ಪ್ರೊಸೀಡ್ಸ್ ಫ್ರಮ್ ಸೇಲ್ ಆಫ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್, ಇಲ್ಲಿ ದುಡ್ಡು ಆ್ಯಡ್ ಆಗ್ತಿದೆ, ಅದಕ್ಕೋಸ್ಕರ ಪ್ಲಸ್ ಮಾಡಬೇಕು. ಮತ್ತೊಂದ್ಸಲ ನೆನ್ಪಿಟ್ಕೊಳ್ಳಿ, ಬ್ರ್ಯಾಕೆಟಲ್ಲಿರೋದೆಲ್ಲ ಮೈನಸ್ಸು, ಬ್ರ್ಯಾಕೆಟಲ್ಲಿ ಇಲ್ಲದೆ ಇರೋದೆಲ್ಲ ಪಾಸಿಟಿವ್. ಪ್ಲೇಸ್ಮೆಂಟ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿನ್ನ ದುಡ್ಡು ಏನಾಗುತ್ತಾಗ, ನಿನ್ನ ಕೈನಲ್ಲಿದ್ದ ದುಡ್ಡು ಹೊರಗಡೆ ಹೋಗುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಮೈನಸ್ ಮಾಡಬೇಕು. ಎನ್ಕ್ಯಾಶ್ಮೆಂಟ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್ ಅಂದರೆ ನೀನು ಡೆಪಾಸಿಟ್ನ ಮುರಿದು ವಾಪಸ್ ನೀನು ಕಂಪನಿಗೆ ತೊಗೊಂಬಂದರೆ ಅದನ್ನು ಆ್ಯಡ್ ಮಾಡಬೇಕು, ಬಿಕಾಸ್ ಕ್ಯಾಶ್ ನಿನ್ನ ಕೈಗೆ ಬರ್ತಿದೆಯಲ್ಲ. ಇಂಟ್ರೆಸ್ಟ್ ರಿಸೀವ್ಡ್, ಬಡ್ಡಿ ತೊಗೊಂಡಿದ್ದು ನಿನ್ನ ಕೈಗೆ ಬಂತಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು, ಅದನ್ನು ಆ್ಯಡ್ ಮಾಡಬೇಕು. ಡಿವಿಡೆಂಡ್ ಪೇಯ್ಡ್ ಅಂದರೆ ನೀನು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡ್ತೀಯಲ್ಲ, ಅದು ನಿನ್ನ ಬ್ಯಾಂಕ್ ಅಕೌಂಟಿಂದ ಹೊರಗಡೆ ಹೋಗುತ್ತೆ, ಅದಕ್ಕೋಸ್ಕರ ಅದನ್ನು ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಪೇಯ್ಡ್ ಆನ್ ಅದರ್ ದ್ಯಾನ್ ಲೀಸ್ ಲಿಯಬಿಲಿಟೀಸ್, ಅಫ್ಕೋರ್ಸ್ ಇದು ನಿನ್ನ ಬ್ಯಾಂಕ್ ಅಕೌಂಟಿಂದ ಹೊರಗಡೆ ಹೋಗುತ್ತೆ, ಅದಕ್ಕೋಸ್ಕರ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಗೊತ್ತಾಗ್ತಿದೆ ಅಲ್ವಾ, ತುಂಬ ಸಿಂಪಲ್ ಇದು ಕಾನ್ಸೆಪ್ಟು. ಪ್ರಿನ್ಸಿಪಲ್ ಪೇಮೆಂಟ್ ಆಫ್ ಲೀಸ್ ಲಿಯಬಿಲಿಟೀಸ್, ಇದು ಹೊರಗಡೆ ಹೋಗ್ತಿದೆ, ಅದಕ್ಕೆ ಮೈನಸ್. ಅಂದರೆ ನೀನು ಲೀಸ್ ತೊಗೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ತಿದ್ಯಾ, ಸೊ ನಿನ್ನ ಅಕೌಂಟಿಂದ ಹೊರಗಡೆ ಹೋಯಿತು, ನಿನ್ನ ಕಂಪ್ನಿಯಿಂದ ಹೊರಗಡೆ ಹೋಯಿತು, ಅದರಿಂದ ಇದು ನೆಗೆಟಿವ್. ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೀಸ್ ಲಿಯಬಿಲಿಟೀಸ್, ಸೊ ನೀನು ಏನೇ ಪೇ ಮಾಡ್ತಿದ್ರು ಅದು ಹೊರಗಡೆ ಹೋಗ್ತಿದೆ. ನೀನು ಏನಾದರೂ ಪರ್ಚೇಸ್ ಮಾಡ್ತಿದ್ರೆ ನಿನ್ನ ಅಕೌಂಟಿಂದ ದುಡ್ಡು ಹೊರಗಡೆ ಹೋಗ್ತಿದೆ, ಅದಕ್ಕೋಸ್ಕರ ಇದು. ನೀನು ಫಿಕ್ಸೆಡ್ ಡೆಪಾಸಿಟ್ ಮಾಡ್ತಿದ್ರೆ ನಿನ್ನ ಕೈಯಲ್ಲಿರುವ ಜಸ್ಟ್ ಇಮ್ಯಾಜಿನ್, ನಿನ್ನ ಕೈನಲ್ಲಿ ಒಂದಷ್ಟು ದುಡ್ಡಿದೆ, ನೀನು ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಅಂದರೆ ಕೈನಲ್ಲಿರೋ ದುಡ್ಡು ಹೊರಗಡೆ ಹೋಗುತ್ತೆ, ಸೊ ಅದನ್ನು ನೆಗೆಟಿವ್ ಮಾಡ್ತೀಯ. ನೀನು ಪರ್ಚೇಸ್ ಮಾಡಬೇಕು ಅಂದರೆ ಲ್ಯಾಂಡ್ನ ನಿನ್ನ ಕೈಯಿಂದ ಹೊರಗಡೆ ಹೋಗುತ್ತೆ, ನೆಗೆಟಿವ್. ಕೈಯಿಂದ ಹೊರಗಡೆ ಹೋಗೋದೆಲ್ಲ ನೆಗೆಟಿವ್, ಕೈಗೆ ಬಂದು ತುಂಬಿಕೊಳ್ಳೋದೆಲ್ಲ ಪಾಸಿಟಿವ್. ದಿಸ್ ಈಸ್ ಯುವರ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಎಂತ, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್. ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದ್ರೇನು, ನೀನು ಸಾಲ ತೊಗೊತೀಯ, ಸಾಲವನ್ನು ವಾಪಸ್ ಕೊಡ್ತೀಯ, ಬಡ್ಡಿ ಕಟ್ತೀಯ, ಆಮೇಲೆ ಎಕ್ಸ್ಟ್ರಾ ಸ್ಟಾಕ್ಗಳನ್ನು ಇಶ್ಯೂ ಮಾಡ್ತೀಯಾ, QIP ಇಶ್ಯೂ ಮಾಡ್ತೀಯಾ. ಅಂದರೆ ಈಗ IPO ಆದ ನಂತರ ಮತ್ತೆ ಎಕ್ಸ್ಟ್ರಾ ಸ್ಟಾಕ್ಗಳನ್ನು ನೀನು ಡೈಲ್ಯೂಟ್ ಮಾಡ್ತಿದ್ಯಾ, ಅಂದರೆ ಬೇರೆಯವ್ರಿಗೆ ಕೊಡ್ತಿದ್ಯಾ. ಅಂದರೆ ಬಿಕಾಸ್ ನಿನ್ನ ಕಂಪನಿನ ಎಕ್ಸ್ಪ್ಯಾಂಡ್ ಇನ್ನೂ ದೊಡ್ಡದಾಗಿ ಬೆಳೆಸಬೇಕಾಗಿರುತ್ತೆ, ನಿನ್ನ ಹತ್ರ ದುಡ್ಡಿರಲ್ಲ, ದುಡ್ಡು ತೊಗೊಳಕ್ಕೆ ನೀನು ಸಾಲ ಮಾಡಬೇಕಾಗತ್ತೆ, ಅಥವಾ ಶೇರ್ ಹೋಲ್ಡರ್ಸ್ ಹತ್ರ ಬಂದು ಶೇರ್ ತೊಗೊಳ್ಳಿ ಅಂತ ಹೇಳಬೇಕಾಗತ್ತೆ. ಸೊ ನೀನು ಸಾಲವನ್ನು ಮಾಡಿದ್ರೆ ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ. ಶೇರ್ ಹೋಲ್ಡರ್ಸ್ ಹತ್ರ ಬಂದರೆ ನೀನು ನಿನ್ನ ಕಂಪನಿಯ ಶೇರುಗಳನ್ನು ಅವ್ರಿಗೆ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಪ್ರಮೋಟರ್ಸ್ ಹತ್ರ ಈಗ 50% ಶೇರ್ಗಳಿದ್ವು ಅಂತ ಇಟ್ಕೊಳ್ಳಿ. ಇದನ್ನೇನಾದರೂ ಅವನು ಡೈಲ್ಯೂಟ್ ಮಾಡಿ ಹೊರಗಡೆ QIPಗೆ ಕೊಡ್ತೀನಿ, ಆಮೇಲೆ ಸ್ಟಾಕ್ಗಳನ್ನು ಇಶ್ಯೂ ಮಾಡ್ತೀನಿ ಬೇರೆಯವರಿಗೆ ಅಂತಂದರೆ 50%ಇಂದ 5% ಅವ್ನ ಸ್ಟೇಕ್ಗಳನ್ನ ಬೇರೆಯವ್ರಿಗೆ ಕೊಡೋಕೆ ಹೋದರೆ 45% ಆಗುತ್ತೆ. ಸೊ ಪ್ರಮೋಟರ್ ಈಕ್ವಿಟಿ ಡೈಲ್ಯೂಟ್ ಆಗುತ್ತೆ, ಕಂಪನಿಯ ಶೇರ್ಸ್ ಡೈಲ್ಯೂಟ್ ಆಗುತ್ತೆ, ಜಾಸ್ತಿ ಜನದ ಕೈ ಸೇರತ್ತೆ ಶೇರು. ಆ್ಯಕ್ಚುಲಿ ಈಕ್ವಿಟಿ ಈಸ್ ದಿ ಕಾಸ್ಟ್ಲಿಯೆಸ್ಟ್ ಫಾರ್ಮ್ ಆಫ್ ಮನಿ ಅಂತಾರೆ, ಬಿಕಾಸ್ ನೀನು ನಿನ್ನ ಕಂಪನಿಯ ಒಂದಷ್ಟು ಶೇರನ್ನೇ, ನಿನ್ನ ಕಂಪನಿಯನ್ನೇ ಪೀಸ್ ಮಾಡಿ ಅವ್ರಿಗೆ ಕೊಡ್ತಿದ್ಯಾ, ಕಂಪನಿಯ ಓನರ್ಶಿಪ್ಪನ್ನೇ ಅವ್ರಿಗೆ ಕೊಡ್ತಿದ್ಯಾ, ಅದಕ್ಕೆ ದಿಸ್ ಇಸ್ ದಿ ಕಾಸ್ಟ್ಲಿಯೆಸ್ಟ್ ಫಾರ್ಮ್ ಅಂತಾರೆ. ಬಟ್ ಸಮ್ಟೈಮ್ಸ್ ಕ್ಯಾಪಿಟಲ್ ಎಕ್ಸ್ಪ್ಯಾಂಡ್ ಎಲ್ಲ ಮಾಡಬೇಕಾಗತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಮಾಡಬೇಕಾಗಿರುತ್ತೆ, ಕಂಪನಿಯನ್ನು ದೊಡ್ಡದು ಮಾಡಬೇಕಾಗಿರುತ್ತೆ, ಆಗ ಏನು ಮಾಡಲಿಕ್ಕಾಗಲ್ಲ. ಸಾಲವನ್ನು ತೊಗೊಳಕ್ಕೆ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ನೀನು ಒಂದು 2,000 ಕೋಟಿ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಫ್ಯಾಕ್ಟ್ರಿನ ದೊಡ್ಡದು ಮಾಡೋಕ್ಕೆ, ಬಿಕಾಸ್ ನಿನ್ನ ಹತ್ರ ಸಿಕ್ಕಾಪಟ್ಟೆ ಆರ್ಡರ್ ಬಂದುಬಿಟ್ಟಿರುತ್ತೆ. ಈ ಥರದ ಸಿಚುವೇಷನ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ನೀನು 2,000 ಕೋಟಿಯನ್ನು ಬ್ಯಾಂಕಲ್ಲಿ ಹೋಗಿ ತೊಗೊಳಕ್ಕೆ ಹೋದರೆ ಬ್ಯಾಂಕ್ನವರು 8% ಬಡ್ಡಿ ಮಾಡಿದ್ರೂ ಎಷ್ಟಾಯಿತು, 160 ಕೋಟಿ ವರ್ಷಕ್ಕೆ ಬಡ್ಡಿನೇ ಆಯಿತು. ಸೊ ಈ ಬಡ್ಡಿ ದುಡ್ಡನ್ನು ಉಳಿಸ್ಲಿಕ್ಕೋಸ್ಕರ ಕಂಪನಿಗಳು ಸ್ಟಾಕ್ಗಳನ್ನು ಇಶ್ಯೂ ಮಾಡ್ತಾರೆ. ಆಲ್ರೈಟ್, ಇವಾಗ ನಾವು ಮತ್ತೆ ವಾಪಸ್ ನಮ್ಮ ಕ್ಯಾಸ್ಟ್ರಾಲ್ ಇಂಡಿಯಾಗೆ ಹೋಗ್ಬಿಟ್ಟು ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನ ಎಕ್ಸಾಂಪಲ್ ನೋಡೋಣ. ಆಲ್ರೈಟ್, ಕ್ಯಾಸ್ಟ್ರಾಲ್ ಅವ್ರು ಬರ್ದಿರೋ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ವಿಚ್ ಇಸ್ 564 crores ಮೈನಸ್ ಈ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಇದು ಮೂರನ್ನು ಸೇರಿಸಿ ನೆಟ್ ಕ್ಯಾಶ್ ಫ್ಲೋ ಆಗುತ್ತೆ.
ಸೊ ಆ ನೆಟ್ ಕ್ಯಾಶ್ ಫ್ಲೋನ ಎಲ್ಲಿ ಬರ್ದಿದ್ದಾರೆ ನೋಡಿ, ಇಲ್ಲಿ ಬರ್ದಿದ್ದಾರೆ. ಓಕೆ, ಹೋದ ವರ್ಷ ಎಷ್ಟಿತ್ತು ಕ್ಯಾಶ್ ನಿಮ್ಮ ಹತ್ರ, ಅದನ್ನು ಸೇರಿಸ್ಬಿಟ್ಟು ಟೋಟಲ್ ಕ್ಯಾಶ್ ಎಷ್ಟಿದೆ ಅಂತ ಬರ್ತಿದ್ದಾರೆ. ಈಗ ಈ ಕ್ಯಾಶ್ ಎಲ್ಲೆಲ್ಲಿದೆ, ಕ್ಯಾಶ್ ಇನ್ ಹ್ಯಾಂಡ್ 1 ಲಕ್ಷ ಇದೆ. ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ಸ್ ಇನ್ ಕರೆಂಟ್ ಅಕೌಂಟ್ಸಲ್ಲಿ 19 ಕೋಟಿ ಇದೆ. ಡೆಪಾಸಿಟ್ಸ್ ವಿತ್ ಬ್ಯಾಂಕ್, ಡೆಪಾಸಿಟ್ ಮಾಡಿರೋದು 175 ಕೋಟಿ. ಅದರ ಜೊತೆಗೆ ಚೆಕ್ಕಿನ ರೂಪದಲ್ಲಿ ಎಷ್ಟು ಕ್ಯಾಶ್ ಇದೆ, 0. ಕೆಲವೊಂದು ಕಂಪ್ನಿಗಳು ಈ ಚೆಕ್ನಲ್ಲೇ ಎಷ್ಟೊಂದು ಕೋಟಿಗಳನ್ನ ತೋರಿಸ್ಬಿಟ್ಟಿರ್ತಾರೆ. ಚೆಕ್ನ ಹೆಂಗ್ರಿ ನಂಬ್ತೀರಾ ನೀವು? 3 ತಿಂಗಳೇನೋ ಇರುತ್ತೆ ಟೈಮ್ ಅದಕ್ಕೆ ಬೌನ್ಸ್ ಆಗಲಿಕ್ಕೆ. ಸೊ ಆಬ್ವಿಯಸ್ಲಿ ಅಲ್ಲಿ ಏನಾದರೂ ಎಡವಟ್ ಆಗ್ತಿರ್ಬೋದು ಅಂತ ನಮಗೆ ತಲೆನಲ್ಲಿ ಬರಬೇಕಾಗತ್ತೆ, ಜಾಸ್ತಿ ಏನಾದರೂ ಚೆಕ್ಕಿನ ರೂಪದಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ ಇದ್ರೆ. ಸೊ ದಿಸ್ ಈಸ್ ಅಬೌಟ್ ಕ್ಯಾಶ್ ಫ್ಲೋ ಅನಾಲಿಸಿಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ಯಾಶ್ ಫ್ಲೋ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೋಡೋಣ. ಹಾಗೆ ಕೆಲವೊಂದು ಕಂಪನಿಗಳನ್ನು ನೋಡೋಣ. ಯಾವ ಕಂಪನಿಗಳಲ್ಲಿ ನೆಗೆಟಿವ್ ಕ್ಯಾಶ್ ಫ್ಲೋ ಇದೆ, ಓವರ್ ಆಲ್ ಪಾಸಿಟಿವ್ ಇದ್ರೂ ಸಹ ಆಪರೇಟಿಂಗ್ ಕ್ಯಾಶ್ ಫ್ಲೋ ನೆಗೆಟಿವ್ ಇದೆ, ಈ ತರಹದ ಕಂಪನಿಗಳನ್ನೆಲ್ಲ ನೋಡೋಣ. ಆಲ್ರೈಟ್ ಗೈಸ್, ನಾವಿವತ್ತು ಫ್ರೀ ಕ್ಯಾಶ್ ಫ್ಲೋ ಬಗ್ಗೆ ನೋಡೋಣ ಆಯ್ತಾ. ಫ್ರೀ ಕ್ಯಾಶ್ ಫ್ಲೋ ಅಂದರೆ ಒಂಥರ ಸೇವಿಂಗ್ಸ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ನಿನಗೆ 1 ಲಕ್ಷ ಸಂಬಳ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ನಿನ್ನ ಮನೆ ಖರ್ಚು, ನಿನ್ನ ಮೇಕಪ್ ಖರ್ಚು ಎಲ್ಲವನ್ನ ತೆಗೆದ್ರೆ 25,000 ರೂಪಾಯಿ ನಿನಗೆ ದುಡ್ಡು ಉಳಿಯತ್ತೆ. ಸೊ ಈ 25,000ವನ್ನು ನೀನೇನು ಹೇಳ್ತೀಯಾ, ಫ್ರೀ ಕ್ಯಾಶ್ ಫ್ಲೋ ಅಂತ ಹೇಳ್ತೀಯ. ನಮ್ಮ ಆಡು ಭಾಷೆಯಲ್ಲಿ ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದು ನಿನ್ನ ಪರ್ಸನಲ್ ಫೈನಾನ್ಸ್. 1 ಲಕ್ಷ ಸಂಬಳದಲ್ಲಿ 75,000 ಖರ್ಚು ಮಾಡಿದ್ಯಾ, ಇನ್ನು ಮಿಕ್ಕಿದ 25,000 ಇದೆಯಲ್ಲ, ಇದು ಸೇವಿಂಗ್ಸ್. ಈ ದುಡ್ಡನ್ನ ತೊಗೊಂಡು ನೀನೇನು ಮಾಡ್ಬೋದು, ಹೊಸ ಬಿಲ್ಡಿಂಗ್ ಕಟ್ಬೋದು, ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು, ಯಾರಿಗಾದ್ರೂ ಸಾಲ ಕೊಡ್ಬೋದು, ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ದಿಸ್ 25,000 ಈಸ್ ಯುವರ್ ಫ್ರೀ ಕ್ಯಾಶ್. ಇದು ನಿನಗೆ ಹೆಲ್ಪ್ ಮಾಡುತ್ತೆ ಏನಾದರೂ ಎಡವಟ್ಟಾದರೆ, ಈ ಥರದ್ದೆಲ್ಲ ಸಿಚುವೇಶನ್ಸ್. ಆಲ್ ರೈಟ್, ಕಂಪನಿಗಳಲ್ಲಿ ಫ್ರೀ ಕ್ಯಾಶ್ ಫ್ಲೋ ಅಂದರೆ ಏನು? ಕಂಪನೀಸ್ ಫ್ರೀ ಕ್ಯಾಶ್ ಫ್ಲೋ ಈಕ್ವಲ್ಸ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಮೈನಸ್ ಕ್ಯಾಪೆಕ್ಸ್. ಕ್ಯಾಪೆಕ್ಸ್ ಅಂದರೆ ಏನು ಗೊತ್ತಿಲ್ಲ. ನಾವು ನಮ್ಮ ಕಂಪನಿಯನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೊಸ ಪ್ಲ್ಯಾಂಟ್ಗಳನ್ನು ನಾವು ಏನಾದರೂ ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ, ಹೊಸ ಫ್ಯಾಕ್ಟ್ರಿಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ, ಹೊಸ ಲ್ಯಾಂಡ್ಗಳನ್ನು ಪರ್ಚೇಸ್ ಮಾಡ್ತಿದ್ರೆ, ಈ ತರಹದೆಲ್ಲ ವಿಷಯಕ್ಕೆ ನಾವು ಕ್ಯಾಪಿಟಲ್ನ ಎಕ್ಸ್ಪೆಂಡಿಚರ್ ಮಾಡೋದನ್ನು ಕ್ಯಾಪೆಕ್ಸ್ ಅಂತ ಕರಿತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ವಾಟ್ ಈಸ್ ಕ್ಯಾಪೆಕ್ಸ್? ಕ್ಯಾಪೆಕ್ಸ್ ಈಕ್ವಲ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತಲ್ಲ? ಸೊ ಈ ಏನದು ಫ್ರೀ ಕ್ಯಾಶ್ ಫ್ಲೋ ಇಂದ ಏನು ಮಾಡ್ಬೋದು? ವಿತ್ ಮೋರ್ ಫ್ರೀ ಕ್ಯಾಶ್ ಫ್ಲೋ ಕಂಪನಿ ಕ್ಯಾನ್ ಗಿವ್ ಡಿವಿಡೆಂಡ್, ಶೇರ್ ಬೈ ಬ್ಯಾಕ್, ಎಕ್ಸ್ಪ್ಯಾಂಡ್, ಅಕ್ವೈರ್ ಅದರ್ ಕಂಪನೀಸ್ ಅಂಡ್ ರೀಇನ್ವೆಸ್ಟ್ ಅಟ್ ಫ್ಯೂಚರ್ ಡೇಟ್. ಈ ಫ್ರೀ ಕ್ಯಾಶ್ ಫ್ಲೋ ಇಂದ ಏನೇನು ಮಾಡ್ಬೋದು? ಕಂಪನಿ ಡಿವಿಡೆಂಡ್ ಕೊಡ್ಬೋದು ಶೇರ್ ಹೋಲ್ಡರ್ಸ್ಗೆ, ಶೇರ್ಸ್ಗಳನ್ನು ಬೈ ಬ್ಯಾಕ್ ಮಾಡ್ಬೋದು, ತನ್ನ ಕಂಪನಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಬೇರೆ ಕಂಪನಿಗಳನ್ನು ಅಕ್ವೈರ್ ಮಾಡ್ಬೋದು, ರೀಇನ್ವೆಸ್ಟ್ ಮಾಡ್ಬೋದು ತನ್ನ ಕಂಪನಿ ಒಳಗಡೆ, ತನ್ನ ಬಿಸ್ನೆಸ್ ಒಳಗಡೆ. ಸೊ ಯಾವ ಕಂಪನಿ ಹತ್ರ ಫ್ರೀ ಕ್ಯಾಶ್ ಜಾಸ್ತಿ ಇರುತ್ತೋ ಆ ಕಂಪನಿ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಆಗುತ್ತೆ. ಬಟ್ ಒಂದು ನೆನಪಿರಲಿ, ಕ್ಯಾಪೆಕ್ಸ್ ಜಾಸ್ತಿ ಆದರೆ ಫ್ರೀ ಕ್ಯಾಶ್ ಫ್ಲೋ ಕಡಿಮೆ ಆಗ್ತಿರುತ್ತೆ. ಬಿಕಾಸ್ ಕ್ಯಾಶ್ನೆಲ್ಲ ಕ್ಯಾಪೆಕ್ಸಿಗೆ ಕಳಿಸ್ತಾ ಇರ್ತೀವಿ ನಾವು. ಸೊ ಈ ಸಿಚುವೇಷನಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಜಾಸ್ತಿ ಕ್ಯಾಪೆಕ್ಸ್ ಮಾಡ್ತಿದೆ ಅಂದರೆ ಆ ಕಂಪನಿಯಲ್ಲಿ ಫ್ರೀ ಕ್ಯಾಶ್ ಫ್ಲೋ ಕಡಿಮೆ ಇರ್ಬೋದು, ನಾವು ಅಲಾರಮ್ ಆಗೋ ಸನ್ನಿವೇಶ ಬರೋದಿಲ್ಲ. ಬಿಕಾಸ್ ಅವ್ರು ಫ್ರೀ ಕ್ಯಾಶ್ ಫ್ಲೋನ ತೊಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆಲ್ ರೈಟ್, ನಮ್ಗೆ ಅರ್ಥ ಆಯ್ತಲ್ಲ ಫ್ರೀ ಕ್ಯಾಶ್ ಫ್ಲೋ ಅಂದರೆ ಏನು ಅಂತ. ಸೊ ಈ ಫ್ರೀ ಕ್ಯಾಶ್ ಫ್ಲೋನ ಕಂಪ್ಯೂಟ್ ಮಾಡೋದು ಹೇಗೆ? ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ಈಕ್ವಲ್ಸ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಮೈನಸ್ ಕ್ಯಾಪೆಕ್ಸ್. ನಾವೀಗೇನು ಮಾಡೋಣ, ಇದನ್ನು ಯಾವುದಾದ್ರೂ ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗಿ ಚೆಕ್ ಮಾಡೋಣ. ಆಲ್ ರೈಟ್, ಇದು ಕನ್ಸಾಲಿಡೇಟೆಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ HUL 31 ಮಾರ್ಚ್ 2021. ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಎಷ್ಟು? 12,527 ಕೋಟಿ. ನಮ್ಮ ಫಾರ್ಮುಲಾ ಏನು ಹೇಳುತ್ತೆ? ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮೈನಸ್ ಕ್ಯಾಪೆಕ್ಸ್. ಇದನ್ನು ಕ್ಯಾಪೆಕ್ಸ್ನಿಂದ ಮೈನಸ್ ಮಾಡಬೇಕು. ಸೊ ನಮ್ಮ ಕ್ಯಾಪೆಕ್ಸ್ ಅಂದರೆ ಯಾವುದು? ಪರ್ಚೇಸ್ ಆಫ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್, ಇಂಟ್ಯಾಂಜಿಬಲ್ಸ್, ROU ಅಸೆಟ್, ಇದನ್ನು ನಾವು ಕ್ಯಾಪೆಕ್ಸ್ ಅಂತೀವಿ. ನೆನಪಿದೆ ಅಲ್ವಾ ಕ್ಯಾಪೆಕ್ಸ್ ಅಂದರೆ ಏನು? ನಾವು ಪ್ರಾಪರ್ಟಿನ ಪರ್ಚೇಸ್ ಮಾಡೋದು, ಅಥವಾ ಹೊಸ ಪ್ಲಾಂಟ್ಗಳನ್ನು ಏನಾದರೂ ಕನ್ಸ್ಟ್ರಕ್ಟ್ ಮಾಡೋದು, ಹೊಸ ಫ್ಯಾಕ್ಟ್ರಿಗಳನ್ನು ಕನ್ಸ್ಟ್ರಕ್ಟ್ ಮಾಡೋದು, ಹೊಸ ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡೋದು, ದಟ್ ಈಸ್ ಕಾಲ್ಡ್ ಕ್ಯಾಪೆಕ್ಸ್. ಸೊ ನಾವು ಅದೆಷ್ಟಿದೆ ಕ್ಯಾಪೆಕ್ಸು? 1,836 ಕೋಟಿ. ಸೊ ನಾವೇನು ಮಾಡಬೇಕು? ನೆಟ್ ಕ್ಯಾಶ್ನಿಂದ ಕ್ಯಾಪೆಕ್ಸ್ನ ಮೈನಸ್ ಮಾಡಬೇಕು. ಸೊ 12,527 ಕೋಟಿ ಮೈನಸ್ 1,836 ಕೋಟಿ ಈಕ್ವಲ್ಸ್ ಎಷ್ಟಾಯಿತು? ಕ್ಯಾಲ್ಕುಲೇಟರ್ ಬೇಕಾ? ಹಂಗೆ ಮಾಡಬೇಡ. ಸೊ ITC ಹತ್ರ ಎಷ್ಟು ಕ್ಯಾಶ್ ಇದೆ? 10,691 ಕೋಟಿ. ಐ ಆಮ್ ಟೆಲ್ಲಿಂಗ್ ಯು, ITC is a cash printing machine. This is not a buy or sell recommendation, but let me tell you this frankly, ITC is a cash printing machine. ಕ್ಯಾಶ್ನ ಪ್ರಿಂಟ್ ಮಾಡಿ ಎಸೆತಾರೆ ಕಂಪ್ನಿಯವರು. ಬಟ್ ದ ಥಿಂಗ್ ಈಸ್, ಈ ಕ್ಯಾಶ್ನ ತೊಗೊಂಡೋಗಿ ಅವರು ಬ್ಯಾಡ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಈ ಬ್ಯಾಡ್ ಬಿಸ್ನೆಸ್ ಏನು ಮಾಡ್ತಿದೆ? ITC ಶೇರುಗಳನ್ನು ಮೇಲೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ.
ಇದನ್ನು ಎಷ್ಟು ಸಲ ಹೇಳಿದ್ದೀನೋ ನನಗೆ ಗೊತ್ತಿಲ್ಲ, ಇದು ಒಂದು ಎಕ್ಸಾಂಪಲ್ ಥರ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಡಸಂಟ್ ಮ್ಯಾಟರ್ ವಾಟ್ ಎವರ್ ಯು ಆರ್ ಡೂಯಿಂಗ್, ನೀವು ಎಷ್ಟೇ ದುಡ್ಡನ್ನು ಸಂಪಾದನೆ ಮಾಡ್ತೀರಿ, ಆ ದುಡ್ಡನ್ನು ನೀನು ಬುದ್ಧಿವಂತಿಕೆಯಿಂದ ಯೂಸ್ ಮಾಡಲಿಲ್ಲ ಅಂದರೆ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮ್ಮ ITC ಒಂದು ಎಕ್ಸಾಂಪಲ್. ಅರ್ಥ ಆಯ್ತಲ್ವಾ? ಸೊ ITC ಇಸ್ ಅನ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಏನು ಮಾಡ್ತಿದ್ದಾರೆ ಗೊತ್ತಾ, ITCನವರು ದುಡ್ಡನ್ನು ಸಖತ್ತಾಗಿ ಜನ್ರೇಟ್ ಮಾಡ್ತಿದ್ದಾರೆ ಅವರ ಸಿಗರೇಟ್ ಬಿಸ್ನೆಸ್ನಿಂದ. ಸೊ ಆ ದುಡ್ಡನ್ನ ತೊಗೊಂಡೋಗಿ ಏನು ಮಾಡ್ತಿದ್ದಾರೆ, ಭೂಮಿನ ಅಗದ್ಬಿಟ್ಟು ಮಣ್ಣೊಳಗೆ ಹೂತಾಕ್ತಿದ್ದಾರೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಈ ನಾವು ಹೂತಾಕಿರುವ ದುಡ್ಡು ಗೊಬ್ಬರ ಆಗಿ ಅಲ್ಲಿ ಕೆಲವೊಂದು ಗಿಡಗಳನ್ನು ಬೆಳೆಸ್ತೀವಿ, ಆ ಗಿಡಗಳು ದೊಡ್ಡವಾದ ಮೇಲೆ ನಮಗೆ ಒಳ್ಳೆ ಹಣ್ಣುಗಳನ್ನು ಕೊಡುತ್ತೆ, ಆ ಹಣ್ಣುಗಳನ್ನು ಮಾರಿ ನಾವು ದುಡ್ಡು ಮಾಡ್ತೀವಿ ಅಂತ ITCನವ್ರು ಹೇಳ್ತಿದ್ದಾರೆ. ಕ್ಯಾನ್ ದಿಸ್ ಹ್ಯಾಪನ್? ಆಗಬಹುದು, ಖಂಡಿತ ಆಗಬಹುದು, ನಮಗೆ ಗೊತ್ತಿಲ್ಲ. ಬಟ್ ಅಟ್ ದಿ ಪ್ರೆಸೆಂಟ್ ಮೂಮೆಂಟ್ ಈ ಹಣ್ಣುಗಳು ಜಾಸ್ತಿ ಬೆಲೆಗೆ ಸೇಲ್ ಆಗ್ತಿಲ್ಲ. ಜಸ್ಟ್ 5-6% ಮಾರ್ಜಿನಲ್ಲಿ ತನ್ನ ಅದರ್ FMCG ಸೇಲ್ ಆಗ್ತಿದೆ. ಲೈಕ್ ಅದರ್ FMCG ಬಿಸ್ನೆಸ್ ಅದರ್ ದ್ಯಾನ್ ಸಿಗರೇಟ್ ಬಿಸ್ನೆಸ್ 5-6%ನಲ್ಲಿ ನಮಗೆ ಪ್ರಾಫಿಟನ್ನು ಕೊಡ್ತಿದೆ. ಈ 5-6%, 7%ಅಲ್ಲಿ ಏನೂ ಆಗಲ್ರಿ. ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟೇ 6% ಸಿಗುತ್ತೆ. ಅಂಥದ್ರಲ್ಲಿ ನಾನು ಯಾಕೆ ITCಗೆ ಹೂಡಿಕೆ ಮಾಡಬೇಕು? ಸೊ ದಟ್ ಈಸ್ ದಿ ಸೈಕಾಲಜಿ ಆಫ್ ಅನ್ ಇನ್ವೆಸ್ಟರ್. ಓಕೆ, ಅಪ್ರಾಕ್ಸಿಮೇಟ್ಲಿ 10,500 ಕೋಟಿ ಇದೆ ನಮ್ಮ ITC ಹತ್ರ. ಈಗ ನಾವೇನು ಮಾಡೋಣ, ಇನ್ನೊಂದು ಕಂಪ್ನಿ ನೋಡೋಣ. ITC ಇದೆ ಸೆಕ್ಟರ್ ಇನ್ನೊಂದು ಯಾವುದು, ನಮ್ಮ HULನಲ್ಲಿ ಎಷ್ಟಿದೆ ಫ್ರೀ ಕ್ಯಾಶ್ ಫ್ಲೋ ಚೆಕ್ ಮಾಡೋಣ. ನೆಟ್ ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ 9,163 ಕೋಟಿ. ಪರ್ಚೇಸ್ ಆಫ್ ಪ್ಲ್ಯಾಂಟು ಇಕ್ವಿಪ್ಮೆಂಟು ಅದೆಷ್ಟಿದೆ, 741 ಕೋಟಿ. ಸೊ 9,163 ಕೋಟಿಯಲ್ಲಿ 741 ಕೋಟಿಯನ್ನು ನಾವು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 16ನಲ್ಲಿ 4 ಹೋದರೆ 8, 0, 10, 3, 8, 8382 crores. HUL 8,000 ಕೋಟಿಯನ್ನು ಜನರೇಟ್ ಮಾಡ್ತಿದೆ, ITC 10,000 ಕೋಟಿಯನ್ನು ಜನರೇಟ್ ಮಾಡ್ತಿದೆ. ಸ್ಟಿಲ್ HUL ಟಾಪಲ್ಲಿದೆ, ITC ರೀಸನಬಲ್ನಲ್ಲಿದೆ ಏನು ಶೇರ್ ಪ್ರೈಸು. ವೈ ದಿಸ್? ಆಗಲೇ ಹೇಳಿದೆ, HUL ಒಳ್ಳೆ ಬಿಸ್ನೆಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೆ, ನಮ್ಮ ITC ಅವರು ಹಾಗೆ ಮಾಡ್ತಿಲ್ಲ. ದಿಸ್ ಇಸ್ ಎ ಕೇಸ್ ಸ್ಟಡಿ ಆ್ಯಕ್ಚುಲಿ. ನೀವೇನು ಮಾಡಬೇಕು, ITCಯನ್ನು ಮತ್ತು HTICಯನ್ನು HULನ ಕಂಪೇರ್ ಮಾಡಬೇಕು. ವಾಟ್ ಈಸ್ ರಾಂಗ್? ಇದರಲ್ಲಿ ಏನು ಕೆಟ್ಟದಾಗ್ತಿದೆ, ರಾಂಗ್ ಥಿಂಗ್ ಏನಾಗ್ತಿದೆ ITCನಲ್ಲಿ, HULನಲ್ಲಿ ಏನು ಕರೆಕ್ಟಾಗಿ ಆಗ್ತಿದೆ? ವೈ HUL ಈಸ್ ಗೋಯಿಂಗ್ ಅಪ್, ITC ಸ್ಟ್ಯಾಗ್ನೆಂಟ್ ಆಗಿ ಯಾಕಿದೆ? ಇದನ್ನೆಲ್ಲ ಥಿಂಕ್ ಮಾಡಬೇಕು. ಸೊ ದಿಸ್ ಈಸ್ ಹೌ ಯು ಜನರೇಟ್ ಐಡಿಯಾಸ್. ಸೊ ನಮಗೆ ಫ್ರೀ ಕ್ಯಾಶ್ ಫ್ಲೋ ಅರ್ಥ ಆಯಿತು. ಕಂಪನಿ ಹತ್ರ ಫ್ರೀ ಕ್ಯಾಶ್ ಫ್ಲೋ ಇದ್ದಷ್ಟು ಕಂಪನಿ ಈಸ್ ಗೋಯಿಂಗ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ಅಂತ. ITC ಒಂದಲ್ಲ ಒಂದು ದಿನ ಮೇಲೆ ಹೋಗುತ್ತೆ. ಯಾವಾಗ ಹೋಗುತ್ತೆ? ಅವ್ರು ಯಾವಾಗ ತನ್ನ ಬಿಸ್ನೆಸ್ಗಳನ್ನು ಸಾರ್ಟ್ ಔಟ್ ಮಾಡ್ಕೊತಾರೋ ಅವಾಗ. ಆಲ್ರೈಟ್, ನಮಗೆ ಫ್ರೀ ಕ್ಯಾಶ್ ಫ್ಲೋದು ಕಾನ್ಸೆಪ್ಟ್ ಅರ್ಥ ಆಯಿತು. ಇಷ್ಟು ದಿನ ನಾವು ಏನು ಮಾಡಿದ್ವಿ, ಸ್ಲೋಗಿ ಹೋದ್ವಿ. ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ. ಇಲ್ಲಿಗೆ ನಮ್ಮ 3 ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ಮುಗಿದು. ಇನ್ನು ಮುಂದಿಂದೆಲ್ಲ ಫಾಸ್ಟಾಗಿ ಹೋಗುತ್ತೆ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ರೇಷುಗಳನ್ನು ತಿಳ್ಕೊಳ್ತೀವಿ. ರೇಷುಗಳಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅದಾದ ನಂತರ ವ್ಯಾಲ್ಯೂಯೇಷನ್ಗೆ ಹೋಗಿ ಫೈನಲಿ ಚೆಕ್ ಲಿಸ್ಟ್, ನಾವು ಕಂಪನಿಯನ್ನು ಪರ್ಚೇಸ್ ಮಾಡಬೇಕಾದ್ರೆ ಯಾವ್ದು ಹೆಂಗಿರಬೇಕು ಅಂತ ನೋಡ್ಕೊಂಡ್ಬಿಟ್ರೆ ನಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ಕಲಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.